ಎಲ್ಲರಿಗೂ ನಮಸ್ಕಾರ. ನಾನು ಪ್ರಕಾಶ್ ಚಿನ್ನಪ್ಪ. ಇದು ಮೊದಲನೇ ಬಾರಿಗೆ ಮಕ್ಕಳ ಸಿನಿಮಾ ಮಾಡ್ತಾ ಇದ್ದೀನಿ. ಈ ಸಿನಿಮಾಗೆ ಒಂದು ಬಲ ಅಂದರೆ ಈ ಹಿರಿಯರು ರಮೇಶ್ ಭಟ್ ಸರ್, ಸುಂದರ್ ರಾಜ್ ಸರ್ ಮತ್ತು ಅನಿತಾ ಭಟ್ ಮೇಡಮು ಈ ಪ್ರಾಜೆಕ್ಟ್ನಲ್ಲಿದ್ದಾರೆ. ಇದು ಕತೆ ಬಂದು ಚಿಕ್ಕವರು ಕೋಣರಲ್ಲ, ಚಿಲ್ಡ್ರನ್ಸ್ ಆರ್ ನಾಟ್ ಡಮ್. ಈಗ ಈ ಸಿಚುವೇಶನ್, ಇಂಥ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಚಿಲ್ಡ್ರನ್ಸ್ ಎಲ್ಲ ಬೇರೆ ಬೇರೆ ದಾರಿನಲ್ಲಿ ಗೇಮ್ಸ್ ಅಂತ ಜಾಸ್ತಿ ದಾರಿ ಹೋಗಿದ್ದಾರೆ. ಅದರ ಬಗ್ಗೆ ಈ ಮೂವಿ ಅಲ್ಲ. ಇದು ಒಂದು ಚಿಕ್ಕ ವಯಸ್ಸಿನಲ್ಲಿ ಎಲ್ಲರಿಗೂ, ಹಿರಿಯರಿಗೂ ಎಲ್ಲರೂ ಒಂದು ಚಿಕ್ಕ ವಯಸ್ಸಿನಲ್ಲಿ ಒಂದು ಏಜು ಟ್ರಾವೆಲ್ ಆಗ್ತೀವಲ್ಲ, 5ರಿಂದ 11 ವರ್ಷ. ಆ ವರ್ಷದಲ್ಲಿ ಆಗ ಬದಲಾವಣೆಗಳು ಏನು ನೋಡ್ತಾರೆ, ಅವ್ರಿಗೆ ಏನು ಇನ್ಸ್ಪಿರೇಷನ್ ಆಗುತ್ತೆ, ಅದನ್ನ ಬೇಸ್ ಮಾಡಿ ಮೂಲಕತೆ ಅದನ್ನೇ. ಈ ಸಿನಿಮಾ ಸ್ಕ್ರಿಪ್ಟ್ ಬಂದು ಒಂದು ನಾವಲಿಸ್ಟಿಕ್ ವೇ ಆ್ಯಂಡ್ ಆಲ್ಸೋ ಒಂದು ಹೊಸತನ ಸ್ಕ್ರೀನ್ ಪ್ಲೇ ಟ್ರೈ ಮಾಡಿದ್ವಿ, ಎಕ್ಸ್ಪೆರಿಮೆಂಟಲ್ ಸ್ಕ್ರೀನ್ ಪ್ಲೇ ಮಾಡಿದ್ವಿ. ಮತ್ತು ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಎಲ್ಲರೂ ಬರ್ಬೋದು, ಯಾಕಂದ್ರೆ ಸೆನ್ಸರ್ ಹ್ಯೂ ಕೊಟ್ಟಿದ್ದಾರೆ. ದೊಡ್ಡವರು ಬರ್ಬೋದು. ಇಲ್ಲಿ ದೊಡ್ಡವರು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿ ಹಲವಾರು ವಿಷಯಗಳ ಈ ಸಿನಿಮಾದಿಂದ ನಿಮಗೆ ಕಂಡು ಬರ್ಬೋದು. ತಾತಂದ್ರು ಚಿಕ್ಕ ವಯಸ್ಸಿನಲ್ಲಿ ಒಂದು ಸಿಚುವೇಶನ್ ಅಲ್ಲಿ ಅವರು ಇಬ್ರು ದೂರ ಆಗ್ತಾರೆ. ಅವ್ರಿಗೆ ದೂರ ಆಗೋ ಸಿಚುವೇಶನ್ ಬರುತ್ತೆ. ಅದು ಸಸ್ಪೆನ್ಸ್, ಅದು ಫಿಲ್ಮ್ ನೋಡಿದ್ರೆ ಮಾತ್ರ ನಿಮಗೆ ಕನೆಕ್ಟ್ ಆಗೋದು. ಆ ಟ್ರಾವೆಲ್ನಲ್ಲಿ ಅವರು ಇದ್ರೆ ಆ ಊರಿಗೆ ಏನಾಗ್ಬೋದು, ಅದು 2 ಡಿಫ್ರೆಂಟ್ ಇಕೋಸಿಸ್ಟಮ್ ಆಗ್ಬಿಡುತ್ತೆ. ಅಣ್ಣ ತಮ್ಮರು ಜಗಳ ಮಾಡ್ಕೊಂಡ್ರೆ ಒಂದು ವ್ಯಕ್ತಿ ಒಂದು ಊರದಲ್ಲಿ ಚೇಂಜ್ ಆಗಿದ್ರೆ, ಬದಲಾವಣೆ ಆದ್ರೆ ಪರಿಣಾಮ ಹೆಂಗಿರುತ್ತೆ ಅಂತ ತೋರಿಸಿದೀವಿ. ಒಂದ್ ಕಡೆ ಪ್ರೆಸೆಂಟ್ ಚಿಲ್ಡ್ರನ್ಸ್ ಊರಿಗೆ ಬಂದು ತಾತಂದ್ರನ್ನ ಫೀಲಿಂಗ್ಸ್ ಅನ್ನ ಅವರು ಹೆಂಗೆ ಅವ್ರನ್ನ ಬ್ರಿಡ್ಜ್ ಮಾಡ್ತಾರೆ ಅಂತ ಒಂದು ಕತೆ. ಆ ಕಥೆನಲ್ಲಿ ನರೇಟಿವ್ ಮಾಡೋದು 2046 ಇಯರ್ಗೆ ಒಂದು ಫ್ಯೂಚರಿಸ್ಟಿಕ್ ಕಥೆಯನ್ನ ಕನೆಕ್ಟ್ ಮಾಡ್ತೀವಿ. ಕತೆ ಟ್ರಾವೆಲ್ ನಲ್ಲಿ ನರೇಟಿವ್ ಮಾಡ್ತಾ ಇರ್ತೀವಿ. ಈ ಕಥೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಬಸವ ಆಕ್ಟ್ ಮಾಡಿದ್ದಾರೆ. ಬಸವ ಆಕ್ಟಿಂಗ್ ಇದೆ, ಮತ್ತೆ ಕ್ಲೌನ್ ಜೋಕರ್ ಕ್ಯಾರೆಕ್ಟರ್ ಇರುತ್ತೆ, ಮತ್ತೆ ಕಂಪ್ಯೂಟರೈಸ್ಡ್ ಫ್ಯೂಚರಿಸ್ಟಿಕ್ ಎಲ್ಲ ಸೇರಿಸಿ ಈ ಸಿನಿಮಾದನ್ನ ಮಾಡಿದ್ವಿ. ಚಿಕ್ಕವರು ಕೋಣರಲ್ಲ. ಈ ಕತೆ ಬರೆಯುವಾಗ ಕತೆ ಚಿಲ್ಡ್ರನ್ಸ್ ಆರ್ ಬ್ರಿಲಿಯಂಟ್ ಅನ್ನೋ ಟೈಟಲ್ ತಗೊಂಡಿದ್ವಿ. ಮತ್ತೆ ಅದರ ನಂತರ ಚಿಲ್ಡ್ರನ್ಸ್ ಆರ್ ನಾಟ್ ಡಮ್ ಅಂತ ಯೋಚನೆ ಮಾಡಿದ್ವಿ. ಅದನ್ನ ವಿಚಾರಣೆ ಮಾಡುವಾಗ, ರೀಸರ್ಚ್ ಮಾಡುವಾಗ ಟೈಟಲ್ನ ಯುರೋಪಿಯನ್ಸ್ ಚಿಲ್ಡ್ರನ್ಸ್ ಆರ್ ಬೆಫಲೋಸ್ ಅಂತ ಯೂಸ್ ಮಾಡ್ತಾರೆ. ಚಿಲ್ಡ್ರನ್ಸ್ ಆರ್ ಬೆಫಲೋ ಅಂತ ಈ ಪದ ಕರೆಕ್ಟಾ, ನ್ಯಾಯನ ಅಂತ ನಾವು ರೀಸರ್ಚ್ ಮಾಡುವಾಗ ಚಿಕ್ಕವರು ಕೋಣರಲ್ಲ ಅಂತ ಒಂದು ಅದಾಗಿ ನಾವು ಡೆವಲಪ್ ಮಾಡ್ಕೊಂಡಿವಿ. ಅದ ನಂತರ ಚಿಕ್ಕವರೆಲ್ಲ ಕೋಣರಲ್ಲ ಅಂತ ಒಂದು ಕನೆಕ್ಟಿವ್ ಆಗಿದೆ. ಇಟ್ಸ್ ಅ ಕೋಇನ್ಸಿಡೆಂಟ್ ಆ್ಯಕ್ಚುಲಿ. ಎಲ್ಲರೂ ಸಿನಿಮಾ ಒಂದು ನೋಡಿ ಬೇಗನೆ ನಾವು ಬಿಡುಗಡೆ ಮಾಡ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಚಿಕ್ಕವರೆಲ್ಲ ಕೋಣರಲ್ಲ ಅನ್ನೋ ಒಂದು ಸಿನಿಮಾ ನೋಡೋದಕ್ಕೆ ಬಂದಿದ್ದೆ. ಒಂದು ಅದ್ಭುತವಾದ ಸಿನಿಮಾ. ನಮ್ಮ ಮೌಲ್ಯ, ನಮ್ಮ ಪರಿಸರ, ಇದನ್ನೆಲ್ಲ ಹೇಗೆ ಕಾಪಾಡ್ಕೋಬೇಕು ಮಕ್ಕಳಿಂದ ದೊಡ್ಡವರಿಗೆ. ಟೈಟ್ಲೇ ಇದೆ, ಚಿಕ್ಕವರೆಲ್ಲ ಕೋಣರಲ್ಲ ಅಂತ. ಈ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಪ್ರಕಾಶ್ ಅನ್ನೋರು ಒಂದು ಸಿನಿಮಾ ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ನನ್ನ ಪಾತ್ರ ಈ ಸಿನಿಮಾದಲ್ಲಿ 2 ತಾತಂದ್ರು ಬರ್ತಾರೆ. ಅದರಲ್ಲಿ ನಾನೊಬ್ಬ ತಾತ, ನನ್ನ ಗೆಳೆಯ ಸುಂದರ್ ರಾಜ್ ಅವರು ಇನ್ನೊಬ್ಬ ತಾತ. ಅಂದರೆ ಅವರು ದೊಡ್ಡ ತಾತ, ನಾನು ಚಿಕ್ಕ ತಾತ. ಈ ತಾತನ ಪಾತ್ರ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ತಾತ ಇದ್ದೇ ಇರ್ತಾರೆ. ಮೊಮ್ಮಕ್ಕಳ ಬಗ್ಗೆ ಏನು ಅಕ್ಕರೆ ಇರುತ್ತೆ, ಏನು ಪ್ರೀತಿ ಇರುತ್ತೆ, ಏನು ವಿಶ್ವಾಸ ಇರುತ್ತೆ, ಅವ್ರಿಗೆ ಕತೆಗಳು ಕೇಳೋ ಇಷ್ಟ ಇರುತ್ತೆ. ಸೊ ಈ ಥರದ್ದು ಒಂದು ಪಾತ್ರ. ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ನಮ್ಮ 2 ತಾತಂದ್ರಲ್ಲಿ ಒಂದು ವೈಮನಸ್ಸಿರುತ್ತೆ. ಅದನ್ನು ಸರಿ ಮಾಡಬೇಕು ಅಂತ ಅವರು ಪಣ ತೋಡ್ತಾರೆ. ಅದನ್ನು ಸಿನಿಮಾದಲ್ಲಿ ಹೇಗೆ ಮಾಡ್ತಾರೆ ಅನ್ನೋದೇ ಒಂದು ವಿಭಿನ್ನವಾದ ವಿಷಯ. ಮಕ್ಕಳು ಇವತ್ತು ಪಾಠಕ್ಕೆ ಮುಂಚೆ ಮೊಬೈಲ್, ಆದರೆ ಈ ಮೊಬೈಲ್ ಇಲ್ಲ ಈ ಸಿನಿಮಾದಲ್ಲಿ. ಲ್ಯಾಪ್ಟಾಪ್ ಇರುತ್ತೆ. ಲ್ಯಾಪ್ಟಾಪಲ್ಲಿ ಏನು ಮಾಡ್ತಾರೆ ಅದು ಒಂದು ವಿಶೇಷವಾದ ಒಂದು ವಿಷಯ ಈ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಮಕ್ಕಳು, ಹೊಸ ಮಕ್ಕಳು ಅಂದರೆ ಬಹಳ ಸಹಜವಾಗಿ ಅವ್ರ ನಟನೆ ತುಂಬ ಸಹಜವಾಗಿದೆ. ಒಂದು 4 ಹಾಡಿದೆ. ಟ್ರೈಲರ್ ಆಗಲೇ ರಿಲೀಸ್ ಆಗಿದೆ. ದಯಮಾಡಿ ಇಂಥ ಒಳ್ಳೆ ಸಿನಿಮಾಗೆ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ನನ್ನ ಕೋರಿಕೆ. ಚಿಕ್ಕವರೆಲ್ಲ ಕೋಣರಲ್ಲ, ಅದನ್ನು ನೋಡಬೇಕು. ಯಾಕೆಂದರೆ ದೊಡ್ಡವರು ಕೂಡ ಅದರಲ್ಲಿ ಬುದ್ಧಿ ವಿಕಾಸ ಆಗುವಂಥ ವಿಷಯಗಳಿದೆ. ಸಣ್ಣವರು ಅದಕ್ಕೆ ಪೂರಕವಾಗಿ ಬಿಹೇವ್ ಮಾಡ್ತಾರೆ. ಇಂಥ ಒಂದು ಒಳ್ಳೆ ಸಿನಿಮಾನ ನೀವೆಲ್ಲ ಮಿಸ್ ಮಾಡ್ಕೋಬಾರ್ದು ಅಂತ ನನ್ನ ವಿನಂತಿ. ಚಿಕ್ಕವರು ಕೋಣರಲ್ಲ, ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ನಮಸ್ಕಾರ.
ನಮಸ್ಕಾರ. ಹಾಯ್ ನಮಸ್ಕಾರ, ನಾನು ಅನಿತಾ ಭಟ್ ಮಾತಾಡ್ತಾ ಇರೋದು. ನಾವಿವತ್ತು ಚಿಕ್ಕವರು ಕೋಣರಲ್ಲ ಸಿನಿಮಾದ ಪ್ರೆಸ್ ಮೀಟ್ ಅಲ್ಲಿ ಇದ್ದೀವಿ. ಈ ಸಿನಿಮಾದಲ್ಲಿ ನಾನೊಂದು ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೀನಿ ಗೆಸ್ಟ್ ಅಪಿಯರೆನ್ಸ್ ಆಗಿ. ಬಟ್ ಈ ಸಿನಿಮಾದ ಟೀಮ್ ಜೊತೆ ನಂದು ಇನ್ವಾಲ್ವ್ಮೆಂಟ್ ಸ್ಟಾರ್ಟಿಂಗ್ ಇಂದಾನು ಇತ್ತು. ಅಂದ್ರೆ ಸಿನಿಮಾದ ಪ್ರೊಡಕ್ಷನ್ ಏನು ಶುರು ಆಯ್ತು ಆ ಟೈಮಿಂದಾನು ಕೂಡ ನಾನು ಈ ಸಿನಿಮಾ ಟೀಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಈ ಸಿನಿಮಾದಲ್ಲಿ ಒಂದು 2046 ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಅಲ್ಲಿಂದ ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತೆ. 2046 ಅಲ್ಲಿ ಬರೋಂತ ಒಂದು ಕ್ಯಾರೆಕ್ಟರ್ ನಾನು ನಿಭಾಯಿಸಿದ್ದೀನಿ. ಮಕ್ಳ ಸಿನಿಮಾ ಇದು, ಹಾಗಂತ ಬೋರಿಂಗ್ ಆಗಿಲ್ಲ. ಇದನ್ನ ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಕಮರ್ಷಿಯಲ್ ಸಿನಿಮಾ ಆಗೇನೆ ಮಾಡಿದ್ದಾರೆ. ಸಿನಿಮಾದಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ ಇದೆ. ಅಂದ್ರೆ ನಮ್ಗೆ ಎಲ್ಲೋ ಒಂದ್ ಕ್ಯಾರೆಕ್ಟರ್ ನ ನೆನ್ಪಿಟ್ಕೊಂಡು ನೋಡ್ಕೊಂಡು ಹೋಗ್ಬೋದು ಅಂತ ಅನ್ಸಲ್ಲ. ಯಾಕಂದ್ರೆ ಅಷ್ಟೊಂದು ಕ್ಯಾರೆಕ್ಟರ್ಸ್ ಇದ್ದಾರೆ ಸಿನಿಮಾದಲ್ಲಿ, ಅಷ್ಟೊಂದು ಮಕ್ಕಳಿದ್ದಾರೆ. ಇಬ್ರು ಅಣ್ಣ ತಮ್ಮ, ಸುಂದರರಾಜ್ ಸರ್ ಮತ್ತೆ ರಮೇಶ್ ಭಟ್ ಸರ್ ಅಣ್ಣ ತಮ್ಮ ಆಗಿ ಮಾಡಿದ್ದಾರೆ. ಇವರಿಬ್ರು ಮಧ್ಯದಲ್ಲಿ ತುಂಬಾ ಒಳ್ಳೆ ಬಾಂಧವ್ಯ ಇರುತ್ತೆ. ಈ ಬಾಂಧವ್ಯ ಯಾಕಾಗಿ ಮುರಿಯುತ್ತೆ, ಅದರಿಂದ ಏನೇನ್ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಮಾನಸಿಕವಾಗಿ, ಹಾಗೆ ಹಳ್ಳಿನಲ್ಲಿ ಎಷ್ಟು ಪ್ರಾಬ್ಲಮ್ಸ್ ನ ಅವರು ಫೇಸ್ ಮಾಡೋ ಅಂತದ್ದಾಗತ್ತೆ, ಇದರಿಂದ ಸುತ್ತ ಇರೋರಿಗೆ ಎಷ್ಟು ತೊಂದರೆ ಆಗತ್ತೆ, ಇದನ್ನೆಲ್ಲದನ್ನು ಕೂಡ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಈ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡ್ತಾರೆ ಇವ್ರ ಮಕ್ಕಳು, ಅಂದ್ರೆ ಮೊಮ್ಮಕ್ಕಳು ಈ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋದನ್ನ ಕೂಡ ತೋರಿಸಿದ್ದಾರೆ. ಸಾಗರದಲ್ಲಿ ಶೂಟ್ ಮಾಡಿರೋದು, ಸಾಗರ ಮತ್ತೆ ಶಿರ್ಸಿನಲ್ಲಿ, ಮಲೆನಾಡಲ್ಲಿ ಫುಲ್ ಆಫ್ ಗ್ರೀನರಿ. ಕಣ್ಣಿಗೆ ಒಂಥರ ಏನೋ ಹಬ್ಬ ಅಂತಾನೆ ಅನ್ಸ್ಬೋದು. ನಾವು ಬೆಂಗಳೂರಿನಲ್ಲಿ ಇದ್ದು ಹಸಿರು 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 ಅಂತ ಏನ್ ಯಾರು ಓಡಾಡ್ತಿರ್ತಾರೆ ಅವರಿಗಂತೂ ತುಂಬಾ ಖುಷಿ ಅನ್ಸುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿರೋಂಥ ಲೊಕೇಶನ್ಸ್ ನಲ್ಲಿ ಶೂಟ್ ಮಾಡಿದೀವಿ. ಸಿನಿಮಾದಲ್ಲಿ 4 ಸಾಂಗ್ಸ್ ಇದೆ, ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ. ಸಾಗರದಲ್ಲಿ ಸಿಗೋಂಥ ಪ್ರಾಣಿಗಳೇನೇನಿದೆ ಇತ್ತು, ನಮಗೆ ಪಾರಿವಾಳ ಇರ್ಬೋದು, ಎತ್ತು ಇರ್ಬೋದು, ನಾಯಿ, ಆ ಥರದ್ದು ಏನು ಹಸು ಕರು ಎಲ್ಲದನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಸಿನಿಮಾ ಎಲ್ಲೂ ಕೂಡ ಬೋರಿಂಗ್ ಅಂತ ಅನ್ಸಲ್ಲ, ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗತ್ತೆ. ನಾನು ರಿಷಿಕೇಶ್ ಅಂತ ಹೇಳಿ, ಚಿಕ್ಕವರು ಕೋಣರಲ್ಲ ಸಿನಿಮಾದ ಸಿನಿಮಾಟೋಗ್ರಫರ್ ಹಾಗೆ ಎಡಿಟರ್. ಚಿಕ್ಕವರು ಕೋಣರಲ್ಲ ಅನ್ನೋ ಒಂದು ಸಿನಿಮಾ ನಿಮ್ ಟೈಟ್ಲಲ್ಲೇ ಇದ್ದ ಹಾಗೆ ಮಕ್ಕಳು ಇಂಟೆಲೆಕ್ಚುಯಲ್ ಆಗಿರ್ತಾರೆ ಅನ್ನೋದ್ರ ಮೇಲೆ ಪ್ರಕಾಶ್ ಚಿನ್ನಪ್ಪ ಅನ್ನೋ ಅವರು ಕತೆ ಬರೆದು ಡೈರೆಕ್ಷನ್ ಮಾಡಿದ್ದಾರೆ. ಅಂಡ್ ಹಿ ಈಸ್ ಒನ್ ಆಫ್ ದ ನೀಟ್ ವರ್ಕರ್. ಹಾಗೆ ತುಂಬಾ ಕಷ್ಟ ಬಿದ್ದು ತುಂಬಾ ಎಫರ್ಟ್ ಹಾಕಿ ಒಂದು ಸಿನಿಮಾನ ಎಲ್ಲರ ತರನೇ ಮಾಡಿದ್ದಾರೆ. ಬಟ್ ಅವರು ಆ ತೊಂದರೆಗಳಲ್ಲಿ ತುಂಬಾ ನೀಟಾಗಿ ಆ ಕ್ರಾಫ್ಟ್ ನ ತಗೊಂಡ್ಬಂದಿದ್ದಾರೆ. ಚಿಕ್ಕವರು ಕೋಣರಲ್ಲ ಅನ್ನೋ ಸಿನಿಮಾ ನಿಮ್ಗೆ ಸುಮಾರು ವಿಷಯಗಳನ್ನ ಒಳಗೊಂಡಿದೆ. ಆ ಮಕ್ಕಳು ಹೇಗೆ ಇಬ್ರು ಅಣ್ಣ ತಮ್ಮಂದ್ರ ಮಧ್ಯೆ ಇರುವಂತಹ ವೈಷಮ್ಯನ ತೆಗೆದು ಹಾಕ್ತಾರೆ, ಹಾಗೆ ಆ ಊರಲ್ಲಿ ನಡೆಯೋ ಪ್ರಾಬ್ಲಮ್ಗಳನ್ನ ಹೇಗೆ ಸಾಲ್ವ್ ಮಾಡ್ತಾರೆ, ಒಂದು ಎಜುಕೇಶನ್ ಬಗ್ಗೆ ಆ ಊರಲ್ಲಿ ಹೇಗೆ ಅದನ್ನ ಅವ್ರಗಳಿಗೆ ಹೇಳ್ಕೊಡ್ತಾರೆ, ಎಜುಕೇಶನ್ ಅನ್ನೋದು ಇಂಪಾರ್ಟೆಂಟ್ ಅನ್ನೋದನ್ನ ಹೇಗೆ ಹೇಳ್ಕೊಡ್ತಾರೆ. ಸೊ ಅವರಲ್ಲಿರುವಂತಹ ಮುಗ್ಧತೆ ಜೊತೆಗಿರುವಂತಹ ಒಂದು ನಾಲೆಜ್ ಏನು, ಆ ನಾಲೆಜ್ ನ ಹೇಗೆ ಎಂತ ದೊಡ್ಡವರು ವಯಸ್ಸಾದವರು ಕೂಡ ಎಷ್ಟೋ ವರ್ಷಗಳಿಂದ ಸಾಲ್ವ್ ಮಾಡಕ್ ಆಗದೆ ಇರುವಂತಹ ಪ್ರಾಬ್ಲಮ್ ನ ಮಕ್ಕಳು ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋದೇ ಚಿಕ್ಕವರು ಕೋಣರಲ್ಲ. ಈ ಸಿನಿಮಾ ಮೇ ಅಲ್ಲಿ ರಿಲೀಸ್ ಆಗುತ್ತೆ. ಇದರಲ್ಲಿ ರಮೇಶ್ ಭಟ್ ಸರ್ ಹಾಗೆ ಸುಂದರರಾಜ್ ಸರ್ ತುಂಬಾ ಕೀ ರೋಲ್ ನ ಪ್ಲೇ ಮಾಡಿದ್ದಾರೆ. ಹಾಗೆ ಅನಿತಾ ಭಟ್ ಅವರು 2046 ಅಲ್ಲಿ ಬರುವಂತಹ ಒಂದು ಕ್ಯಾರೆಕ್ಟರ್ ನ ಗೆಸ್ಟ್ ರೋಲ್ ಆಗಿ ಪ್ಲೇ ಮಾಡಿದ್ದಾರೆ. ಮಕ್ಕಳಿಗೆ ಕಥೆಯನ್ನ ನೀಟಾಗಿ ಹೇಳುವಂತ ಪ್ರಯತ್ನನ ಅವ್ರ ನರೇಷನ್ ಅಲ್ಲಿ ತಗೊಂಡ್ಬಂದಿದ್ವಿ. ಸೊ ದಯಮಾಡಿ ಸಿನಿಮಾ ನೋಡಿ ಎಲ್ಲರಿಗೂ ಇದು ಮಾಡಿ. ಇದಕ್ಕೆ ಮ್ಯೂಸಿಕ್ ವಿವಾನ್ ಸೂರ್ಯ ಅಂತ ಹೇಳಿ ಮಾಡಿದ್ದಾರೆ. ಈ ಸಿನಿಮಾದ ಪರಿಸರ ಬಂದು ಕಂಪ್ಲೀಟ್ ಆಗಿ ಸಾಗರದ ಸುತ್ತಮುತ್ತ ತೆಗೆದಿದ್ದೀವಿ. ಒಳ್ಳೊಳ್ಳೆ ಲೊಕೇಶನ್ಸ್ ಮಧ್ಯ ತೆಗಿಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು. ಸೊ ಸಾಗರಕ್ಕೆ ಹೋಗಿ ನಾವು ಅಲ್ಲಿ ಈ ಕಂಪ್ಲೀಟ್ ಸಿನಿಮಾನ ಸಾಗರದಲ್ಲಿ ತೆಗೆದಿದ್ವಿ. ಒಂದು 2 days ಆಫ್ ಪ್ಯಾಚ್ ಶೂಟ್ನ ಬೆಂಗಳೂರಲ್ಲಿ ತೆಗೆದ್ವಿ. ನನ್ನ ಹೆಸರು ತಶ್ಯಾ. ನಾನು ಈ ಮೂವಿಲಿ ಮಾಡಿದ್ದೀನಿ. ನನ್ನ ಮೂವಿ ಹೆಸರು ಬಂದ್ಬಿಟ್ಟು ಬಾನು ಅಂತ. ನಾನು ಫಸ್ಟ್ ಥ್ಯಾಂಕ್ ಹೇಳೋದು ಪ್ರಕಾಶ್ ಸರಿಗೆ, ಬಿಕಾಸ್ ಅವ್ರು ನನಗೆ ಈ ಚಾನ್ಸ್ ಕೊಟ್ಟಿದ್ದಾರೆ ಈ ಮೂವಿಲಿ ಮಾಡೋಕ್ಕೆ. ಮತ್ತು ನಾನು ಈ ಮೂವಿಲಿ ತುಂಬ ಅಡ್ವೆಂಚರ್ಸ್ ಮಾಡಿದ್ದೀನಿ. ಅಂದರೆ ಲೈಕ್ ಪಕ್ಷಿ ಹಿಡ್ಕೊಂಡಿರ್ಬೋದು, ಆಮೇಲೆ ಮನೆ ರೂಫ್ ಮೇಲೆಲ್ಲ ಹತ್ತಿರ್ಬೋದು, ತುಂಬ ಅಡ್ವೆಂಚರ್ಸ್ನೆಲ್ಲ ಮಾಡಿದ್ದೀನಿ. ನಂಗೆ ಇಷ್ಟ ಆಯಿತು ಮೂವಿ, ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಪ್ರಕಾಶ್ ಸರ್. ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಯ್, ನನ್ನ ಹೆಸರು ಹನ್ಸಿಕಾ. ನಾನು ಇವಾಗ 7th ಅಲ್ಲಿ ಓದ್ತಿದ್ದೀನಿ. ನಾನು ಈ ಮೂವಿದು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿದರೆ ತುಂಬ ಚೆನ್ನಾಗಿತ್ತು. ನಾನು ಈ ಮೂವಿಯಲ್ಲಿ ರೋಲ್ ಪ್ಲೇ ಮಾಡಿರೋದು ಕಾವೇರಿ, ಹಳ್ಳಿ ಹುಡುಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರಕಾಶ್ ಸರ್ ಫಾರ್ ಗಿವಿಂಗ್ ಮಿ ದಿಸ್ ಚಾನ್ಸ್ ಟು ಪ್ಲೇ ದಿಸ್ ರೋಲ್ ಇನ್ ದಿಸ್ ಮೂವಿ. ನನಗೆ ತುಂಬ ಫ್ರೆಂಡ್ಸ್ ಇಲ್ಲ ಆದರೂ ಆ್ಯಕ್ಚುಲಿ ನಾನು ತುಂಬ ನೇಚರಿಗೆ, ನಾನು ಜಾಸ್ತಿ ಸಿಟಿಯಲ್ಲೇ ಇರೋದು, ನಾನು ಹಳ್ಳಿ ಕಡೆ ಜಾಸ್ತಿ ಹೋಗಿಲ್ಲ. ಆದರೆ ಈ ಮೂವಿಯಲ್ಲಿ ನಾನು ನೇಚರ್ ಜೊತೆ ತುಂಬ ಕ್ಲೋಸ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಹಲೋ, ಮೈ ನೇಮ್ ಇಸ್ ಸ್ಯಾರಿ. ನಾನಿವಾಗ 9th ಹೋಗ್ತಾ ಇದ್ದೀನಿ. ಮೂವಿಯಲ್ಲಿ ಕ್ಯಾರೆಕ್ಟರ್ ನೇಮ್ ಅಂಜಲಿ. ಈ ಮೂವಿ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಇಷ್ಟ ಆಯಿತು. ಇಟ್ ವಾಸ್ ವೆರಿ ನೈಸ್. ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಪ್ರಕಾಶ್ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಟು ಪ್ಲೇ ದಿಸ್ ರೋಲ್. ನಾವು ಸಾಗರಕ್ಕೆ ಹೋದಾಗ ಐ ಲರ್ನ್ಡ್ ಅ
ಲಾಟ್. ನಾನು ರಮೇಶ್ ಭಟ್ ಸರಿಂದ, ಸುಂದರ್ ರಾಜ್ ಸರಿಂದ ಐ ಹ್ಯಾವ್ ಲರ್ನ್ಡ್ ಅ ಲಾಟ್. ಅವರು ದೇ ಟಾಟ್ ಮೀ ಸೋ ಮೆನಿ ವ್ಯಾಲ್ಯೂಸ್. ಆಮೇಲೆ ಈ ಮೂವಿಯಲ್ಲಿ ರಿಲೇಷನ್ಶಿಪ್ಸು, ಬ್ರದರ್ಸು, ಫ್ರೆಂಡ್ಸು ಎಲ್ಲ ಇಟ್ಸ್ ಟಾಟ್ ಮೀ ಅ ಲಾಟ್ about being around people and how to be social. Another key role in this movie is nature, conflict. ಈಗಿನ ಕಾಲದಲ್ಲಿ ನಾವು ಡೆವಲಪ್ಮೆಂಟ್ ಮಾಡ್ತಾ ಇರೋದು ನೇಚರನ್ನ ಹಾಳು ಮಾಡಿಬಿಟ್ಟು, ಬಟ್ ಈ ಮೂವಿಯಲ್ಲಿ 2046 ಅಲ್ಲೂ ಇಟ್ ಶೋಸ್ ದ್ಯಾಟ್ ವಿ ಕ್ಯಾನ್ ಮೇಕ್ ಡೆವಲಪ್ಮೆಂಟ್ ಯೂಸಿಂಗ್ ನೇಚರ್. ಇಟ್ ಹಸ್ ಟಾಟ್ ಅ ಲಾಟ್ ಆ್ಯಂಡ್ ದ ಜರ್ನಿ ವಾಸ್ ರಿಯಲಿ ವಂಡರ್ಫುಲ್. ಸೊ ಥ್ಯಾಂಕ್ ಯು. ನನ್ನ ಹೆಸರು ಶ್ರೀಗೌರಿ ಅಂತ. ನಾನು ಈ ಮೂವಿಯಲ್ಲಿ ಗೌರಿ ಅಂತ ರೋಲ್ ಪ್ಲೇ ಮಾಡ್ತಿದ್ದೀನಿ. ಸೊ ನನಗೆ ಇದು ಫಸ್ಟ್ ಮೂವಿ ಮತ್ತು ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಪ್ರಕಾಶ್ ಸರ್. ಹಿ ಗೇವ್ ಮಿ ಅ ಚಾನ್ಸ್ ಫಾರ್ ಆ್ಯಕ್ಟಿಂಗ್ ಇನ್ ಮೂವಿ ಆ್ಯಂಡ್ ಐ ಲರ್ನ್ಡ್ ಅ ಲಾಟ್ ಆ್ಯಂಡ್ ಐ ಟಚ್ಡ್ ಹೆನ್. ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ನನ್ನ ಹೆಸರು ವಿಯಾನ್ ಮತ್ತು ನಾನು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನನ್ನ ಮೂವಿ ಹೆಸರು ಆಕಾಶ್. ಥ್ಯಾಂಕ್ ಯು ಫಾರ್ ಪ್ರಕಾಶ್ ಸರ್ ಬಿಕಾಸ್ ಫಾರ್ ಸೆಲೆಕ್ಟಿಂಗ್ ಮೀ ಟು ದಿಸ್ ಮೂವಿ. ಐ ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ಐ ಲರ್ನ್ ದಟ್ ವಿ ಶುಡ್ ಕೀಪ್ ಥಿಂಗ್ಸ್ ನೀಟ್. ನನ್ನ ಹೆಸರು ಶ್ರೀವಾಸ್ ಅಂತ. ನನ್ನ ಹೆಸರು ಸಾಗರ್ ಅಂತ. ಮೂವಿಯಲ್ಲಿ ನನಗೆ ಆಕಸ್ಮಿಕವಾಗಿ ಅಪರ್ಚುನಿಟಿ ಸಿಕ್ತು ಮಾಡೋಕ್ಕೆ. ಪ್ರಕಾಶ್ ಸರ್ ತಗೊಂಡಿದ್ದಕ್ಕೆ ನನ್ನ ಥ್ಯಾಂಕ್ಸ್ ಫಾರ್ ನಾನು ಚೂಸ್ ಮಾಡಿದ್ದಕ್ಕೆ ಥ್ಯಾಂಕ್ಸು. ನಂಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಫಸ್ಟ್ ಮೂವಿ ಇದು, ಅದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಕ್ಟ್ ಮಾಡ್ಬೇಕಾದ್ರೆ ಫಸ್ಟಿಗೆ ಕಷ್ಟ ಅನ್ನಿಸ್ತು, ಆದರೂ ಆಮೇಲೆ ಇಂಪ್ರೂವ್ ಆಯಿತು, ಆಮೇಲೆ ಈಸಿ ಅನಿಸ್ತಾ ಹೋಯಿತು. ನಂಗೆ ತುಂಬ ಇದು ಇಷ್ಟ ಆಯಿತು ಫಿಲ್ಮ್. ಥ್ಯಾಂಕ್ ಯು. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ ಅಂತ ತುಂಬಾ ದೊಡ್ಡವರೇ ಬಹಳ ವರ್ಷಗಳ ಹಿಂದೆ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಸೊ ಇವಾಗ ಅದೇ ತರ ಚಿಕ್ಕವರು ಕೋಣರಲ್ಲ ಅನ್ನೋ ಟೈಟಲ್ ಜೊತೆಗೆ ಒಂದು ಒಳ್ಳೆ ಕಥೆಯ ಎಳೆಯನ್ನ ಇಟ್ಕೊಂಡು, ಹಾಗೆ ತುಂಬಾ ಒಳ್ಳೊಳ್ಳೆ ಮಕ್ಳುಗಳು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಈಗ ತಾನೇ ಸಿನಿಮಾ ನೋಡಿದೆ, ತುಂಬಾನೇ ಚೆನ್ನಾಗಿರುವಂತ ಒಂದು ಮಾನವೀಯ ಮೌಲ್ಯಗಳು ಅಂದ್ರೆ ಹೇಗಿರ್ಬೇಕು ಅಥವಾ ಪರಿಸರ ಸಂರಕ್ಷಣೆ ಬಗ್ಗೆ ನಮ್ಮ ಜವಾಬ್ದಾರಿ ಎಷ್ಟಿರ್ಬೇಕು, ಇದೇ ರೀತಿ ಒಂದಷ್ಟು ಉತ್ತಮ ಮೌಲ್ಯಗಳನ್ನ ಇಟ್ಕೊಂಡು ಮಕ್ಳು ಸಿನಿಮಾ ಮಾಡಿದ್ದಾರೆ. ಮಕ್ಳ ಸಿನಿಮಾ ಅಂದ ತಕ್ಷಣ ಬರೀ ಮಕ್ಳೇ ನೋಡ್ಬೇಕಂತಲ್ಲ, ಇದು ದೊಡ್ಡವರು ನೋಡ್ಲೇಬೇಕಾದಂತ ಮಕ್ಕಳ ಸಿನಿಮಾ. ಚಿಕ್ಕವರು ಕೋಣರಲ್ಲ ಚಿತ್ರದ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಿಮ್ಮೆಲ್ಲರಿಗೂ ಇಲ್ಲಿ ಚಿತ್ರತಂಡದವರು ಎಷ್ಟೊಂದು ಜನ ಬಂದಿದ್ದಾರೆ, ಹಾಗೆ ಅವ್ರ ಫ್ಯಾಮಿಲೀಸ್ ಕೂಡ ಬಂದಿದ್ದಾರೆ. ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಟ್ರೈಲರ್ ಲಾಂಚ್ ಮಾಡ್ಬಿಡೋಣ, ಆಮೇಲೆ ಚಿತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಚಿತ್ರತಂಡದವರಿಂದಾನೇ ಕೇಳಿ ಪಡ್ಕೊಳ್ಳೋಣ. ನಾನು ಟ್ರೈಲರ್ ಲಾಂಚ್ ಮಾಡ್ಬೇಕು ಅಂತ ನಮ್ಮ ಪ್ರೀತಿಯ ಹಾಗೆ ಚಿತ್ರರಂಗದ ಬಹಳ ಹಿರಿಯ ತಲೆಗಳಾದ ಇಬ್ರು ಮಹಾನ್ ವ್ಯಕ್ತಿಗಳು ನಮ್ ಜೊತೆ ಇವತ್ತು ಇಲ್ಲಿದ್ದಾರೆ. ಹಾಗೆ ಈ ಚಿತ್ರದಲ್ಲಿ ಮುಖ್ಯ ಪಾತ್ರಗಳನ್ನ ಕೂಡ ನಿರ್ವಹಿಸಿದ್ದಾರೆ. ಸುಂದರರಾಜ್ ಸರ್ ಹಾಗೆ ರಮೇಶ್ ಭಟ್ ಸರ್ ಇಬ್ರು ಕೂಡ ಟ್ರೈಲರ್ ಲಾಂಚ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಟ್ರೈಲರ್ ಲಾಂಚ್ 1 2 3 ಇಲ್ಲ, ಇನ್ನು ಅವರಿಗೆ ತುಂಬಾ ಜನ ಸಿನಿಮಾ ನೋಡಿರೋರು ಇದಾರೆ, ಅವರಿಗೆಲ್ಲ ಕ್ಲಾರಿಟಿ ಸಿಕ್ಬಿಟ್ಟಿರುತ್ತೆ ಇಷ್ಟೊತ್ತಿಗೆ. ಒಂದ್ ಎಳೆ ಗೊತ್ತಾಗಿರ್ಬಹುದು ಅಂತ ಅನ್ಸುತ್ತೆ. ಏನಂದ್ರೆ ಎಲ್ರೂ ಮನೇಲಿ ಇದೊಂದು ಕಾಮನ್ ಪ್ರಾಬ್ಲಮ್. ಅಣ್ಣ ತಮ್ಮ ಇದ್ರು ಅಥವಾ ಅಕ್ಕ ತಂಗಿ ಇದ್ರು ಒಬ್ರು ವ್ಯಕ್ತಿತ್ವ ಇನ್ನೊಬ್ರು ವ್ಯಕ್ತಿತ್ವಕ್ಕಿಂತ ತುಂಬಾ ವಿಭಿನ್ನವಾಗಿರುತ್ತೆ. ಅದೇ ರೀತಿ ಇಲ್ಲಿ ಇಬ್ರು ವಿಭಿನ್ನ ವ್ಯಕ್ತಿತ್ವಗಳ ಅಣ್ಣ ತಮ್ಮಂದಿರಿಂದ ಒಂದು ಹಳ್ಳಿ ಸಪರೇಟ್ ಆಗತ್ತೆ. ಆ ಹಳ್ಳಿ ಮತ್ತೆ ಮಕ್ಳು ಹೇಗ್ ಒಂದು ಮಾಡ್ತಾರೆ, ಅವ್ರ ಕೈಲಿ ಆಗತ್ತಾ ಅಷ್ಟ್ ಚಿಕ್ಕ ಮಕ್ಳು, ಮತ್ತೆ ಸಿಟಿಯಿಂದ ಬಂದಿರೋ ಹಳ್ಳಿಗೆ ಸಿಟಿಯಿಂದ ಬಂದಿರೋ ಮಕ್ಳಿಗೆ ಏನೇನ್ ಕುತೂಹಲಗಳಿರುತ್ತೆ, ಅವ್ರು ಅಲ್ಲಿ ಬಂದು ಏನೇನ್ ಅಡ್ವೆಂಚರ್ಸ್ ಮಾಡ್ತಾರೆ ಅನ್ನೋದು ಇದ್ರು ಒಂದ್ ಲೈನ್ ಸ್ಟೋರಿ. ಇಷ್ಟನ್ ಮಾತ್ರ ನಾನು ಹೇಳ್ಬೋದು. ಸೊ ಇವಾಗ ಟೀಮ್ ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಮೊದಲಿಗೆ ನಮ್ಮ ಚಿತ್ರರಂಗದ ಹಿರಿಯರಾದ ಶ್ರೀಯುತ ರಮೇಶ್ ಭಟ್ ಸರ್ ನ ವೇದಿಕೆ ಮೇಲೆ ಆಹ್ವಾನಿಸ್ತೀನಿ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಸುಂದರರಾಜ್ ಸರ್ ದಯವಿಟ್ಟು ನೀವು ಕೂಡ ವೇದಿಕೆ ಮೇಲೆ ಬರ್ಬೇಕು. ಇವರಿಬ್ರು ಏನು ಎಷ್ಟು ರಿಯಲಿಸ್ಟಿಕ್ ಫೀಲ್ ಕೊಡ್ತು ಅಂತ ಅಂದ್ರೆ, ನನ್ಗಂತೂ ಸಿನಿಮಾ ನೋಡ್ಬೇಕಾದ್ರೆ ರಿಯಲ್ ಆಗಿ ತಾತ ಮೊಮ್ಮಕ್ಳೇ ಮಾತಾಡ್ತಿದ್ದಾರೆ ಏನೋ ಅಂತ ಎಷ್ಟೋ ಕಡೆ ಅನ್ಸ್ತು ನನ್ಗೆ. ಅದ್ರಲ್ಲೂ ಇವರಿಬ್ರು ಪಕ್ಕ ಕುತ್ಕೊಂಡು ಮಾತಾಡ್ಬೇಕಂದ್ರು ಆ ಅಣ್ಣ ತಮ್ಮಂದಿರ್ ಫೀಲ್ ಕಾಣಿಸ್ತಾ ಇತ್ತು. ಹಾಗೆ ಅನಿತಾ ಭಟ್ ಮ್ಯಾಮ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಡೈರೆಕ್ಟರ್ ಬಿಡಲ್ಲ, ಇವಾಗ ಪ್ರಕಾಶ್ ಚಿನ್ನಪ್ಪ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಹಾಗೆ ರಿಷಿಕೇಶ್ ಈ ಚಿತ್ರದ ಸಿನಿಮಾಟೋಗ್ರಾಫರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಹಾಗೆ ವಿವಾನ್ ಸೂರ್ಯ ಮ್ಯೂಸಿಕ್ ಡೈರೆಕ್ಟರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಓಕೆ, ಮೊದಲಿಗೆ ಮಾತನ್ನ ಡೈರೆಕ್ಟರ್ ಇಂದಾನೇ ಸ್ಟಾರ್ಟ್ ಮಾಡ್ಬಿಡ್ತೀನಿ, ಯಾಕಂದ್ರೆ ನಮ್ಮ ಪ್ರೆಸ್ ಅವ್ರಿಗೂ ಕೂಡ ಕೆಲವೊಂದು ಮುಖ್ಯವಾದ ಅಂಶಗಳು ಗೊತ್ತಾಗುತ್ತೆ, ಆಮೇಲೆ ಬೇರೆಯವ್ರಿಗೆಲ್ಲ ಕ್ವೆಶ್ಚನ್ ಮಾಡಕ್ಕೂ ಸರಿ ಹೋಗುತ್ತೆ ಅಂತ. ಸರ್ ದಯವಿಟ್ಟು ಮೊದಲಿಗೆ ನಿಮ್ಮಿಂದಾನೇ ಮಾತು ಸ್ಟಾರ್ಟ್ ಮಾಡಿ. ಈ ಸಿನಿಮಾ ಚಿಲ್ಡ್ರನ್ಸು, ಈ ಜನರೇಷನ್ಸು ಒಂದು ವ್ಯಾಲ್ಯೂಸ್ ಮನೆಯಲ್ಲಿ ಏನೋ ಒಂದು ಕೊರತೆ ಇದೆ. ಆ ಕೊರತೆ ಮತ್ತೆ ಚಿಕ್ಕ ವಯಸ್ಸಿನಲ್ಲಿ ಒಂದು 5 ಇಂದ 11 ವರ್ಷಕ್ಕೆ ಒಂದು ಒಪಿನಿಯನ್ ಆಗುತ್ತೆ, ಅವ್ರಿಗೆ ಒಂದು ಬದಲಾವಣೆ ಆಗುತ್ತೆ ಆ ವಯಸ್ಸಿನಲ್ಲಿ. ಆ ವಯಸ್ಸಿಂದ ಏನಾಗುತ್ತೆ ಅಂತ ಆ ವಯಸ್ಸು ಎಲ್ಲರೂ ಈ ಹಿರಿಯವರು ಚಿಕ್ಕವರು ಎಲ್ಲರೂ ಏಜಿನ ನಾವು ಟ್ರಾವೆಲ್ ಮಾಡಿ ಬಂದಿರ್ತೀವಿ.
ಆ ಮೂಲ ಕಾರಣ ಆ ಕಥೆನ ತಗೊಂಡು ಕಿರಿಯವ್ರ ಸಪೋರ್ಟು ಆ ಪ್ರಾಜೆಕ್ಟಿಗೆ ಬಂದಿದ್ದು ಒಳ್ಳೆ ವೆರಿ ವೆರಿ ಗ್ಲಾಡ್ ಆ್ಯಕ್ಚುಲಿ. ಅವರು ಸಪೋರ್ಟಿಂದನೇ ಈ ಫಿಲ್ಮ್ನ ಕಂಪ್ಲೀಟ್ ಮಾಡಿದ್ದೀವಿ. ಚಿಕ್ಕವರು ಈ ಪ್ರೆಸೆಂಟ್ ಟೆನ್ಸ್ನಲ್ಲಿ ತುಂಬ ಬ್ರಿಲಿಯಂಟ್ ಆಗಿರ್ತಾರೆ ಅಂತ ನನಗೆ ಸಿನಿಮಾ ಮಾಡ್ಬೇಕು ಅನ್ಸುವಾಗ ಬ್ರಿಲಿಯನ್ಸ್ ಇರ್ತಾರೆ. ಚಿಕ್ಕ ಕಿಡ್ಸ್ ಆರ್ ನಾಟ್ ಡಮ್ ಅಂತ ಆ ಕಾನ್ಸೆಪ್ಟ್ನಲ್ಲಿ ಅದಕ್ಕೆ ಈ ಕಾನ್ಸೆಪ್ಟ್ನ ತಗೊಳ್ಳೋದು. ಬಿಕಾಸ್ ಅವರು ಚಿಂತನೆ ಮಾಡೋ ರೀತಿ, ಅವ್ರು ಕೇಳೋ ಪ್ರಶ್ನೆಗಳು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅವ್ರಿಗೆ ಉತ್ತರ ಕೊಡೋದು ತುಂಬಾ ಕಷ್ಟ ಆಗುತ್ತಲ್ಲ ಅಂತ ಒಂದು ಇದರಲ್ಲಿ ಬ್ರಿಲಿಯಂಟು ಅದನ್ನ ಇಟ್ಕೊಂಡು ಕಥೆನ. ಈ ಕಥೆಗೆ ನರೇಷನ್ ಬೇಕಾಗಿತ್ತು. ಸ್ಟೋರಿಗೆ ಒಂದು ವ್ಯಾಲ್ಯೂ ನರೇಷನ್ಸ್ಗಾಗಿ ಫ್ಯೂಚರ್ 46 ಇಂದ ಫ್ಯೂಚರ್ ಇಂದ ಈ ಬದಲಾವಣೆ ಹೆಂಗಾಗುತ್ತೆ, ಟ್ರಾನ್ಸ್ಫಾರ್ಮೇಶನ್ ಹೆಂಗಾಗುತ್ತೆ, ನಾವು ಒಂದು ತಪ್ಪು ದಾರಿನಲ್ಲಿ ಇದ್ರೆ ಹೆಂಗಾಗ್ಬೋದು, ಎಲ್ಲ ಕೂಡಿ ಏನಾದ್ರೂ ಒಂದು ಸಾಧನೆ ಮಾಡಿದ್ರೆ ಫ್ಯೂಚರ್ ನಲ್ಲಿ ಹೇಗಿರ್ಬೋದು ಅಂತ ಒಂದು ಚಿಂತನೆನ ಉಟ್ಕೊಂಡು ಮಾಡಿದ್ವಿ. ಆ ಕತೆ ಬರೆಯುವಾಗಲೇ ತಾತಂದ್ರು ಬೇಕು ಅಂದ್ಮೇಲೆ ಒಂದು ಕಾಂಬಿನೇಷನ್ ಬೇಕಾಗಿತ್ತು. ಅದು ಫಸ್ಟ್ ನನಗೆ ರಮೇಶ್ ಭಟ್ ಸರ್ ಕಾಂಬಿನೇಷನ್ಗೆ ಆಮೇಲೆ ನಾನು ಡಿಸ್ಕಷನ್ ಎಲ್ಲ ಮಾಡಿ ಸಾರ್ ಕೂಡ ನಾನು ಅಪ್ರೋಚ್ ಮಾಡಿದೆ. ನನ್ನ ಬಾಕ್ಯ ಇವರು ಒಪ್ಕೊಂಡಿದ್ದು. ಆ ಸ್ಕ್ರಿಪ್ಟ್ ಕೇಳಿ ಅದು ಒಂದು ಪ್ಲಸ್ ಪಾಯಿಂಟ್. ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸೊ ಅದರಿಂದ ತುಂಬಾನೇ ಧನ್ಯವಾದಗಳು ಸರ್ ನಿಮಗೆ. ಒಂದ್ಸಗೆ ಸೆನ್ಸರ್ ಆಗಿದೆ, ವ್ಯೂ ಸಿಕ್ಕಿದೆ ನ್ಯೂಸ್ ಅದಕ್ಕೆ. 1 hour 42 minutes ಪಿಕ್ಚರ್. 43 seconds ಕಡಿಮೆ ಆಗಿದೆ. 57 ಬರುತ್ತೆ ಪಾಯಿಂಟ್. ರಿಷಿಕೇಶ್ ಸರ್ ನಾ ಮಾತಾಡ್ಸ್ಬಿಡೋಣ. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈ ಚಿತ್ರತಂಡದ ಜೊತೆ? ನಿಜವಾಗ್ಲೂ ಚೆನ್ನಾಗಿತ್ತು. ಅಂಡ್ ಆಫ್ ಕೋರ್ಸ್ ಈ ಸಿನಿಮಾ ಶುರು ಮಾಡ್ಬೇಕಾದ್ರೆ ಪ್ರಕಾಶ್ ಸರ್ ಒಂದು ಕತೆ ಹೇಳಿದ್ರು. ಆ ಲೈನ್ ಅಲ್ಲಿ ತುಂಬಾ ಕಂಟೆಂಟ್ ಇತ್ತು. ಸೊ ನಾವು ಅದನ್ನ ಯೋಚನೆ ಮಾಡಿದಾಗ ಓಕೆ ಇದನ್ನ ನಾವು ಅಚೀವ್ ಮಾಡಕ್ ಆಗತ್ತಾ ಇಲ್ವಾ ಅನ್ನೋದನ್ನ ನಾವು ಯೋಚನೆ ಮಾಡಿದ್ವಿ. ಬಿಕಾಸ್ ಆ ಸ್ಕೇಲ್ ಆಫ್ ಅಂದ್ರೆ ಅದೊಂದು ಆ ಸ್ಕೇಲ್ಗೂ ನಾವು ಯೋಚನೆ ಮಾಡಿ ಹೋಗಿ ಅದನ್ನ ಮಾಡ್ಬೇಕಾದ್ರೆ ಅದಕ್ಕೊಂದು ಬಜೆಟ್ ಇದೆಲ್ಲ ಇರುತ್ತೆ. ಸೊ ಅದು ನಮ್ ಕೈಯಲ್ಲಿ ಆಗತ್ತಾ ಅನ್ನೋದನ್ನ ನಾವು ಫಸ್ಟ್ ಡಿಸ್ಕಸ್ ಮಾಡ್ಕೊಂಡ್ವಿ. ಲೇಟರ್ ಆನ್ ಅದಕ್ಕೆ ಅಂತ ಒಂದು ಪ್ರಿಪೇರ್ ಮಾಡ್ಕೊಂಡು ನಾವು ಶೂಟ್ ಶುರು ಮಾಡಿದ್ವಿ. ಸೊ ಫ್ಯೂಚರ್ ಇತ್ತು ಅದರಲ್ಲಿ. ಆಮೇಲೆ ನೀವು ನೋಡ್ದಂಗೆ ಒಂದು ಎತ್ತು ಆಕ್ಟ್ ಮಾಡಿದ ಇದರಲ್ಲಿ. ಸೊ ಎತ್ತು ಆಕ್ಟ್ ಮಾಡಿದೆ. ಈ ತರದ್ ಒಂದಷ್ಟು ಸಣ್ಣ ಪೋರ್ಷನ್ಸ್ ಇದೆ. ಸೊ ಆ ಚಿಕ್ಕ ಪೋರ್ಷನ್ಸ್ ನೆಲ್ಲ ಅಚೀವ್ ಮಾಡೋದು ಒಂಚೂರು ಕಷ್ಟನೇ. ಅದು ಮಕ್ಕಳನ್ನ ಇಟ್ಕೊಂಡು. ಅಂಡ್ ಮಕ್ಕಳು ಎಲ್ಲರೂ ಹೊಸಬರು. ಆಲ್ ದ ಕಿಡ್ಸ್ ಆರ್ ವೆರಿ ಸಪೋರ್ಟಿವ್. ಅಟ್ ದ ಸೇಮ್ ಟೈಮ್ ಆ ಮಕ್ಕಳಿಗೆ ಇದು ಹೊಸ ಎಕ್ಸ್ಪೀರಿಯನ್ಸ್. ನಾವು ಡೇ 1 ಅಲ್ಲಿ ಶೂಟ್ ಹೋದಾಗ ಅದು ತುಂಬಾನೇ ಕಷ್ಟ ಇರುತ್ತೆ. ನಾವು ಕ್ರಾಫ್ಟ್ ಒಳಗಡೆ ತಗೊಂಡ್ಬರೋವರೆಗೂ ಇದನ್ನೆಲ್ಲ ತಗೊಂಡ್ಬಂದು ಎಲ್ಲಾರನು ಕ್ರಾಫ್ಟ್ ಮಾಡೋದಕ್ಕೆ ಪ್ರಕಾಶ್ ಸರ್ ಆಗಿರ್ಬೋದು. ಅದಕ್ಕೆ ಮುಂಚೆ ನಾನು ಈ ಟೀಮ್ ಜಾಯ್ನ್ ಆಗೋಕ್ ಮುಂಚೆ ಅವ್ರದ್ದು ಒಂದು ಟೀಮ್ ಇತ್ತು. ಅಂಡ್ ದೇ ಹ್ಯಾವ್ ರಿಯಲಿ ಟ್ರೈನ್ಡ್ ದೆಮ್ ವೆಲ್. ಮಕ್ಕಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಇದರಲ್ಲಿ ಈಗ ನೀವು ಫ್ರೀಡಮ್ ಬಗ್ಗೆ ಒಂದ್ ಕಡೆ ಮಾತಾಡ್ತಾರೆ ಅಂದ್ರೆ ನಿಮ್ಗೆ ಕೆಲವು ಪುಟ್ಟ ಕಥೆಗಳನ್ನ ಹೇಳ್ಕೊಂಡು ಒಂದು ದೊಡ್ಡ ಕಥೆಯನ್ನ ಹೇಳ್ತಿರೋಂತ ಸಿನಿಮಾ ಇದು. ಈಗ ಫ್ರೀಡಮ್ ಬಗ್ಗೆ ಒಂದ್ ಕಡೆ ಮಾತಾಡ್ತಾರೆ, ಒಂದ್ ಕಡೆ ಊರಿನ ಇದ್ರ ಬಗ್ಗೆ ಮಾತಾಡ್ತಾರೆ, ಅಂದ್ರೆ ಊರಲ್ಲಿರುವಂತಹ ಎಜುಕೇಶನ್ ಬಗ್ಗೆ ಮಾತಾಡ್ತಾರೆ. ಸೊ ಈ ತರ ಒಂದು 4-5 ಕಾನ್ಸೆಪ್ಟ್ ನ ಮಾತಾಡ್ತಾರೆ ಇಡೀ ಲೈನ್ ಅಲ್ಲಿ. ಬೇಸಿಕಲಿ ಕಾರ್ಪೊರೇಟ್ ಕಂಪ್ನೀಸ್ ಒಂದು ವಿಲೇಜಸ್ ನ ಹೆಂಗೆ ಅಕ್ವೈರ್ ಮಾಡ್ಕೋಬೇಕಾದ್ರೆ ಅದ್ರಲ್ಲಿ ಏನಿರುತ್ತೆ ಅದ್ರದೊಂದು ಸಣ್ಣ ಲೈನ್ ಇದೆ. 2 ಸಾಂಗ್ಸ್ ನ ಉತ್ತಮ್ ಕುಮಾರ್ ಅಂತ ಮಾಡಿದ್ದಾರೆ. ಇನ್ನೊಂದು ಸಾಂಗ್ ನ ಪ್ರಸನ್ನ ಅಂತ ಹೇಳಿ ಸಾಗರದವರು. ಅವರು ಆಕ್ಚುಲಿ ಥಿಯೇಟರ್ ಆರ್ಟಿಸ್ಟ್. ಅವರು ಕುರುಡು ಅಂತ ಒಂದು ಸಾಂಗ್ ಇದೆ. ಕುರುಡು ಫೋಕ್ ಸಾಂಗ್. ಆ ಫೋಕ್ ಸಾಂಗ್ ನ ಅವ್ರು ಬರ್ದಿದ್ದಾರೆ. ಸೇಮ್ ಟೈಮ್ ನಮ್ಗೆ 5.1 ಇದೆಲ್ಲ ನಮ್ಗೆ ಶಂಕರ್ ಸರ್ ಮಾಡಿದ್ದಾರೆ. ಸೊ ಬೇಸಿಕಲಿ ದಿಸ್ ಇಸ್ ದ ಟೆಕ್ನಿಕಲ್ ಟೀಮ್. ನಾನೇ ಎಡಿಟರ್ ಇದ್ದೀನಿ. ಅದ್ರ ಜೊತೆಗೆ ಒಂದು ನರೇಟಿವ್. ಆ ಊರ್ನ ಹೇಗೆ ಕಾಪಾಡ್ಕೊಂಡ್ರು, ಆ ಊರಿನ ಆ ನೇಚರ್ ಆಗ್ಲಿ, ಊರಲ್ಲಿ ನಡೀತಾ ಇದ್ದಂತ ಕೆಲವು ಪ್ರಾಬ್ಲಮ್ಸ್ ನ ಹೇಗೆ ಅನ್ನೋದು ಇವ್ರು ಕಲ್ತ್ಕೋಬೇಕು ಈಗ ಫ್ಯೂಚರ್ ಅಲ್ಲಿ ಇರೋರು ಅನ್ನೋ ಉದ್ದೇಶಕ್ಕೆ ನಾನು ಕನೆಕ್ಟ್ ಮಾಡಿದ್ದಾರೆ. ಇದು ಬೇಸಿಕಲಿ ಇಬ್ರು ಬ್ರದರ್ಸ್ ಮಧ್ಯೆ ನಡೆದಿರೋಂತ ಒಂದು ಕಾನ್ಫ್ಲಿಕ್ಟ್ ನ ಮಕ್ಕಳು ಸರಿ ಮಾಡಕ್ಕೆ ಹೋಗುವಂತ ಒಂದು ಕತೆ. ಸೊ ಅವ್ರಿಬ್ಬರ ಮಧ್ಯೆ ಏನ್ ನಡೆದಿತ್ತು, ಆ ಊರಿಗೆ ಅವ್ರಿಬ್ಬರಿಗೂ ಏನ್ ಸಂಬಂಧ, ಸೊ ಇದೆಲ್ಲ ಅದ್ರ ಬಗ್ಗೆ ಒಂದು ಕತೆ. ಅಂದ್ರೆ ಅದೊಂದು ಕೀ ಅಷ್ಟೇ, ಅಲ್ಲಿಂದ ಶುರು ಆಗತ್ತೆ ಕತೆ. ಇದು ಸಾಗರದಲ್ಲಿ, ಆಮೇಲೆ ಸಾಗರ ಶಿರ್ಸಿ ಆ ಭಾಗದಲ್ಲಿ ಶೂಟ್ ಆಗಿದೆ. ಆಮೇಲೆ ಬೆಂಗಳೂರಲ್ಲಿ ಕೆಲವು ಪೋರ್ಷನ್ಸ್ ಪ್ಯಾಚ್ ಶೂಟ್ ಮಾಡಿದ್ವಿ ಇದನ್ನ. ಥ್ಯಾಂಕ್ ಯು ಸರ್. ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ವಿವಾನ್ ಸೂರ್ಯ ಅವರು, ಬೇಸಿಕಲಿ ಮೈಸೂರು ಹುಡುಗ, ಎಕ್ಸ್ಪೀರಿಯನ್ಸ್ ಹೇಗಿತ್ತು ಫಸ್ಟ್ ಟೈಮ್ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು? ನನ್ಗೆ ಆಕ್ಚುಲಿ ತುಂಬಾ ರೇರ್ ಮೂಮೆಂಟ್ಸ್ ಅಲ್ಲಿ ನಾವು ಮೀಟ್ ಆಗಿದ್ದು ಮೈಸೂರಲ್ಲಿ. ಲೈಕ್ ಒಂದು ಪರಿದೃಶ್ಯ ಅಂತ ಒಂದು ಇದಿದೆ. ಸೊ ಅಲ್ಲಿ ಅನಿತಾ ಮ್ಯಾಮ್ ನಾನು ನೋಡಕ್ ಬಂದಿದ್ದೆ. ಸೊ ಮಾತಾಡ್ಸ್ಕೊಂಡು ಇದು ಮಾಡೋಣ ಅಂತ ಅವಾಗ ರಿಷಿ ಸರ್ ಕೂಡ ಸಿಕ್ಕಿದ್ರು. ಅದಾಗಿ ಒಂದು 15 days ಆದ್ಮೇಲೆ ನನ್ಗೆ ಆಕ್ಚುಲಿ ಪ್ರಾಜೆಕ್ಟ್ ನ ಒಪ್ಸಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ರಿಷಿ ಸರ್ಗೆ, ಅನಿತಾ ಮ್ಯಾಮ್ಗೆ ಕೂಡ. ಸೊ ಪ್ರಕಾಶ್ ಸರ್ ತುಂಬಾ ಚೆನ್ನಾಗಿ ಮಾಡಿದೀರಾ ಲೈಕ್ ಸಿನಿಮಾನ. ಮಕ್ಕಳಿಗೆ, ಈ ಜನರೇಷನ್ ಮಕ್ಕಳಿಗೆ ಒಂದ್ ಸ್ವಲ್ಪ ತರ ಫಿಲಮ್ಸ್ ತೋರಿಸ್ತಾನೆ ಬರ್ಬೇಕು. ಬಿಕಾಸ್ ನಾವೆಲ್ಲ ನೋಡಿದೀವಿ ನಮ್ ಜನರೇಷನ್ ಅಲ್ಲಿ. ಬಟ್ ಈಗಿನ ಜೆನ್ಜಿ ಜನರೇಷನ್ಗೆ ಸೊ ಈ ತರ ಒಂದು ಕಂಟೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಮಕ್ಕಳು ಆ ಕಡೆ ಈ ಕಡೆ ಹೋಗೋ ಸಾಧ್ಯತೆ ತುಂಬಾ ಇರುತ್ತೆ ಜೆನ್ಜಲ್ಲಿ. ಅದನ್ನ ತುಂಬಾ ಲೈಕ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಅಚೀವ್ ಮಾಡಿದ್ದಾರೆ ಸರ್. ರಮೇಶ್ ಭಟ್ ಸರ್ ಮತ್ತೆ ಸುಂದರಾಜ್ ಸರ್ ಬಗ್ಗೆ ನಾನು ಲೈಕ್ ಹೇಳಕ್ಕಾಗಲ್ಲ. ಫಸ್ಟ್ ಲೈಕ್ ನನ್ನ ಫಸ್ಟ್ ಮೂವಿನೇ ಅವ್ರ ಮೂವಿಗೆ ನಾನು ಲೈಕ್ ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾ ಇದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸರ್.
ಥ್ಯಾಂಕ್ ಯು ಸೋ ಮಚ್. ಸರ್ ಥ್ಯಾಂಕ್ ಯು. ಅಂಡ್ ನೋ ಇಂಟ್ರಡಕ್ಷನ್ ನೀಡೆಡ್. ಅನಿತಾ ಭಟ್ ಮ್ಯಾಮ್, ನೀವೇ ಮಾತಾಡಿ. ನಮಸ್ಕಾರ. ಸಿನಿಮಾದ ಟ್ರೈಲರ್ ನೋಡಿದ್ದೀರಾ? ಸೊ ನಾನು 2046 ಅಲ್ಲಿ ಬರೋಂಥದ್ದು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ನರೇಟ್ ಮಾಡೋ ಅಂಥದ್ದು ಜೊತೆನಲ್ಲಿ. ಸಿನಿಮಾದ ಬಗ್ಗೆ ಇದ್ರ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಾನು 2008 ಅಲ್ಲಿ ಸೈಕೋ ನೀವು ನೋಡಿದ್ರೆ 2026 ಅಲ್ಲಿ ನಾನು ಹೇಗಿದ್ದೀನಿ ಅಂತ ನೋಡಿದ್ರೆ 46 ಅಲ್ಲಿ ಹೇಗಿರ್ತೀನಿ ಅಂತ ನೀವೇ ಹೇಳ್ಬಿಡಿ. ನೋಡಿಲ್ವಾ? ಇವತ್ತು ಹೋಗಿ ಲಿಂಕ್ ಕಳಿಸ್ತೀನಿ, ನೀವೇ ಹೇಳಿ ಹಂಗಾದ್ರೆ ಹೇಗಿರ್ಬೋದು. ಈಗ ಹೇಳಿ, ನಾನು ಈ ಟೀಮ್ ಅಲ್ಲಿ ಅಂದ್ರೆ ಪ್ರಕಾಶ್ ಸರ್ ಜೊತೆನಲ್ಲಿ, ರಿಷಿ ಜೊತೆನಲ್ಲಿ ನಾನು ಟ್ರಾವೆಲ್ ಆಗಿದ್ದೀನಿ ಸ್ಟಾರ್ಟಿಂಗ್ ಇಂದಾನು. ನನ್ ಕತೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ. ಇವ್ರಿಬ್ರು ಬಂದಾಗ ನೋಡ್ಕೊಳಕ್ ಒಬ್ರು ಬೇಕಾಗಿತ್ತು. ಅಂದ್ರೆ ಅವು ಸೀನಿಯರ್ ಆರ್ಟಿಸ್ಟ್ ಭಯ ಬೀಳ್ತಾ ಇದ್ರು, ಯಾರಾದ್ರೂ ಒಬ್ರು ಜೊತೆನಲ್ಲಿ ಇಲ್ಲ ಅಂತಂದ್ರೆ ನಮ್ಗೆ ಹೆಂಗ್ ಮ್ಯಾನೇಜ್ ಮಾಡೋದು ಅನ್ನೋಂಥದ್ದು ಒಂದಿತ್ತು ತಲೆನಲ್ಲಿ. ಆಮೇಲೆ ಬರ್ಲಿಲ್ಲ ಅಲ್ಲ, ಬಟ್ ಇತ್ತು ಬಂದಾಗ ಒಂಚೂರು ಪ್ರಶ್ನೆಗೆ ಉತ್ತರ ಕೊಡಕ್ಕಾಗದೆ ಒದ್ದಾಡ್ತಾ ಇದ್ರು, ಅಷ್ಟು ಮಾತ್ರ ಗೊತ್ತು. ಪ್ರಶ್ನೆನೇ ಮುಖ್ಯ ಆಕ್ಟಿಂಗ್ ಗಿಂತ. ಸೊ ಅದಕ್ಕೆ ಯಾವ ತರ ಉತ್ತರ ಕೊಡೋದು ಅನ್ನೋದು ನಮ್ಮ ಋಷಿಕೇಶ್ ಕನ್ವಿನ್ಸ್ ಮಾಡ್ಬಿಡು. ಹಿಂಗೆ ಸರ್, ಇದು ಹಿಂಗೆ ಸರ್, ಇದು ಹಿಂಗೆ ಸರ್, ಇದು ಹೆಂಗ್ರಿ, ಯಾವ್ದ್ರಿ ಇದು ಹೆಂಗಪ್ಪ ನಂಗೆ ಅರ್ಥ ಆಗಿಲ್ಲ ಅಂತಂದ್ರೆ ಅಲ್ಲಿ ತಕ್ಷಣ ಇವ್ರಿರೋ ಋಷಿಕೇಶ್ ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಟ್ಟು ನನ್ನ ಪ್ರಶ್ನೆಗೆ ಏನು ಉತ್ತರ ಕೊಡ್ಬೋದು, ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ಬೋದು, ಅದೆಲ್ಲ ಇವರಿಗೆ ಚೆನ್ನಾಗಿ ಗೊತ್ತು. ಅವ್ರು ಬರೀ DOP ಅಲ್ಲ, ಆಲ್ ಇನ್ ಆಲ್ ಜೊತೆಗೆ ಚಾಕಚಕ್ಯತೆ ಇದೆ. ನಾನು ಇವತ್ತು ಸಿನಿಮಾ ನೋಡಿದೆ, ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ. ಯಾಕೆಂದ್ರೆ DOPಗಳು ಡೈರೆಕ್ಟ್ ಹೇಳ್ತಾರೆ, ಇಲ್ಲಿಡಪ್ಪ 50 ಲೆನ್ಸ್ ಹಾಕು, ಇಲ್ಲಿಡೆಯ ಟ್ರಾಲಿ ಬಾ, ಅಷ್ಟೇ ಹೇಳ್ತಾರೆ, ಅಷ್ಟನ್ನ ಮಾತ್ರ ಮಾಡ್ತಾರೆ. ಈತ ಹಾಕಲ್ಲ, ಪ್ರತಿಯೊಂದಕ್ಕೂ ಲಾಜಿಕ್ ಹುಡುಕ್ತಾರೆ, ಆ ಲಾಜಿಕ್ ಗೆ ಏನು ಪಾಯಿಂಟ್ ಕೊಡಬಹುದು ಅನ್ನೋದನ್ನು ಹೇಳ್ತಾರೆ, ಅದನ್ನ ಮಾಡಿಸಿರ್ತಾರೆ. ಆ ರೀತಿಯಲ್ಲಿ ತುಂಬಾ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ತುಂಬಾ ತುಂಬಾ ಅಂದ್ರೆ ರಿಯಲ್ ಕ್ಯಾಪ್ಟನ್ ಅವನೇ, ಋಷಿಕೇಶೇ ಕ್ಯಾಪ್ಟನ್. ಯಾಕೆಂದ್ರೆ ನಮ್ಗೆ ಅನುಮಾನಗಳು ಜಾಸ್ತಿ, ಯಾಕೆಂದ್ರೆ ನಾವು ಬುದ್ಧಿವಂತರು ಅಂತ ತೋರ್ಸ್ಕೊಳ್ಳೋ ಚಟ ನಮ್ಗೆ ಮುಂಚೆಯಿಂದ ಇದೆಯಲ್ಲ, ಅದಕ್ಕೆ ಏನೋ ಕೇಳೋದು, ಅದಕ್ಕೆ ಸರಿಯಾದ ಉತ್ತರ, ಅದನ್ನ ಮ್ಯಾನೇಜಬಲ್ ಆದ ಉತ್ತರ, ಅದಕ್ಕೆ ಕರೆಕ್ಟ್ ಆಗಿ ಸೆಟ್ಟು, ಅದಕ್ಕೆ ಕರೆಕ್ಟ್ ಆಗಿ ಡೈಲಾಗು, ಹಿಂಗ್ ಹಾಕೊಂಬಿಡಿ ಸರಿ ಹೋಗುತ್ತೆ ಅಂತ. ಇಲ್ಲಿ ಬರ್ದಿಲ್ವಲ್ಲ, ನಾನು ಹೆಂಗ್ ಹಾಕೊಳ್ಳೋದು ಅಂತ ನಾನು ಕೇಳಿದ್ರೆ, ನಿಮ್ಗೆ ಅದೆಲ್ಲ ಬರ್ದು ಕೊಟ್ಟು ಎಲ್ಲ ಮಾಡ್ಬೇಕು ಸರ್, ಮಾಡಿ ಸರ್. ಹೌದೌದು, ಆ ಬುದ್ಧಿವಂತಿಕೆ ಇದೆ. ಅಂಡ್ ನೀಟ್, ತುಂಬಾ ಕೆಲಸ ತುಂಬಾ ನೀಟಾಗಿ ಮಾಡಿದ್ದಾರೆ. ಯಾವ್ದನ್ನು ಲಾಜಿಕ್ ತಪ್ಪಿ ಹೋಗಿದೆ ಅಂತ ಹೇಳಕ್ಕೆ ಅವಕಾಶನೇ ಇಲ್ಲ. ತುಂಬಾ ಒಳ್ಳೆ ವಿಚಾರನ ತಗೊಂಡಿದ್ದಾರೆ, ಆರಿಸ್ಕೊಂಡಿರೋದೇ ಒಳ್ಳೆ ವಿಚಾರ. ಒಳ್ಳೆ ವಿಚಾರ ತಗೊಂಡಾಗ ಮೌಲ್ಯಗಳನ್ನು ಎತ್ತಿ ಹಿಡಿಯಕ್ಕೆ ಏನೇನ್ ಬೇಕೋ ಎಲ್ಲವೂ ಇದೆ. ಸುಮ್ನೆ ಒಂದು ಮಗು ಎಲ್ಲ ಊಟಕ್ಕೆ ಕಾಯ್ತಿರ್ತಾರೆ, ಮಕ್ಕಳನ್ನೆಲ್ಲೋ ಬಚ್ಚಿಡ್ತಾರೆ, ಅಲ್ಲೊಬ್ರು ಅಜ್ಜಿ ಅವರು ಒಂದು ಪೇಪರ್ಗೆ ಎಣ್ಣೆ ಹಾಕ್ತಾ ಇರ್ತಾರೆ. ಏನ್ ಅಜ್ಜಿ ಮಾಡ್ತಾ ಇದ್ದೀಯ ಅಂದ್ರೆ, ಇಲ್ಲಿ ಸೊಳ್ಳೆ ಕಾಟ ಅಲ್ವಾ, ನಿಮ್ಗೆಲ್ಲ ಕಚ್ಚಬಾರ್ದು, ಇದನ್ನ ಇಲ್ಲಿ ಹಾಕ್ಬಿಟ್ರೆ ಸೊಳ್ಳೆ ಎಲ್ಲ ಇದಕ್ಕೆ ಅಂಟ್ಕೊಂಡು ಹೊಟ್ಟೋಗುತ್ತೆ ಅಂತ. ಅಂದ್ರೆ ಈ ತರ ವಿಷಯ ಈಗಿನ ಜನರೇಷನ್ ಗೊತ್ತೇ ಇಲ್ಲ. ಅಂದ್ರೆ ಮನೆ ಮದ್ದು, ಮನೆಯಲ್ಲಿ ನಡೆಯುವಂತ ವಿಷಯಗಳನ್ನ ಏನೇನ್ ತಿಳಿಸ್ಬೋದು ಮಕ್ಕಳಿಗೆ, ಆ ತರ ಪಾಯಿಂಟ್ಸ್ ಎಲ್ಲ ಇಟ್ಟಿದೆ, ಏನೂ ಕೊರತೆ ಇಲ್ಲ. ಅದ್ಭುತವಾಗಿದೆ ಮೌಲ್ಯಗಳು, ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಯಾಕೆಂದ್ರೆ 26ರಿಂದ 46ರಲ್ಲಿ ಹೇಗಿರುತ್ತೆ ಈ ಬೆಳವಣಿಗೆ, ಇಂಥ ಮಕ್ಕಳಿದ್ರೆ ಏನು ಬೆಳವಣಿಗೆ ಆಗಬಹುದು ಅನ್ನೋದನ್ನ ತೋರಿಸಿದ್ದಾರೆ. ಅಂದ್ರೆ ಫ್ಯೂಚರ್ ಕೂಡ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಅದ್ಭುತ. ಬಹುಶಃ ನಾನು ಇದರಲ್ಲಿ ಮಕ್ಕಳ ಜೊತೆ ಮಕ್ಕಳಾಗ್ಬಿಟ್ಟಿದ್ದೀನಿ ಇದ್ರು. ನನಗೆ ಒಂದು ಕ್ಯೂರಿಯಾಸಿಟಿ, ಯಾಕಂದ್ರೆ ಚಿಕ್ಕವರೆಲ್ಲ ಕೋಣರಲ್ಲ ಅಂತ ಹೇಳ್ಬೇಕಾದ್ರೆ ದೊಡ್ಡವರೆಲ್ಲ ಜಾಣರಲ್ಲ ಅಂತಾನೆ ಆಟೋಮೆಟಿಕ್. ಯಾವಾಗ ಚಿಕ್ಕವರೆಲ್ಲ ಕೋಣರಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ನೀವು ಹೇಳ್ತಾ ಇರೋದು ದೊಡ್ಡವರಲ್ಲ, ನೀವೆಲ್ಲ ಜಾಣರಲ್ಲ, ನೀವು ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿರೋ ಕೆಲಸ ಸರಿ ಇಲ್ಲ, ಈಗ ನಾವೊಂದು ಬದಲಾವಣೆಯ ಪರವಾಗಿ ಕೊಡ್ತೀನಿ ಅಂತ ಹೇಳ್ತಾ ನನ್ನ ಬಲಭಾಗದಲ್ಲಿ ಕೂತಿರುವಂತ ಚಾಣಾಕ್ಷ ಇದಲ್ಲ ಋಷಿಕೇಶ್, ಒಂದು ಸಿನಿಮಾವನ್ನ ಕಟ್ಕೊಡೋದು ಹೇಗೆ ಅಂತ ಹೇಳಿದಾಗ ನನಗೆ ಪ್ರಕಾಶ್ ಸರ್ ಈ ತರ ಒಂದು ಪಾತ್ರ ಇದೆ, ನೀವು ಮಾಡಬೇಕು ಅಂತ ಹೇಳಿದಾಗ ಜೊತೆಗೆ ನಿಮ್ ಜೊತೆಗೆ ರಮೇಶ್ ಭಟ್ ಬೇರೆ ಇದ್ದಾರೆ. ಬಹುಶಃ ನಮ್ಮಿಬ್ಬರ ಕಾಂಬಿನೇಷನ್ ನನಗೆ ಯಾವಾಗ್ಲೂ ಗೊತ್ತು. ರಮೇಶ್ ಭಟ್ ಇದ್ದಾಗ ಆ ಕಾಂಬಿನೇಷನ್ ಏನಾಗುತ್ತೆ, ಅವ್ರು ಹೇಗೆ ಅದನ್ನ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ, ಬೇಸಿಕಲಿ ನಾವು ಥಿಯೇಟರ್ ಇಂದ ಬಂದವರು, ನಮಗೆ ನಮ್ಮ ಪಾತ್ರ ಚೆನ್ನಾಗಿ ಬರ್ಬೇಕು ಅಂದ್ರೆ ಪಕ್ಕದ ಪಾತ್ರನೂ ಚೆನ್ನಾಗಿರ್ಬೇಕು, ಅದೇ ತರ ಕಥೆನೂ ಚೆನ್ನಾಗಿ ಹಂಗೆ ಮೂವ್ ಆಗ್ಬೇಕು. ಬಹುಶಃ ಇವತ್ತು ಈ ಒಂದು ಮಕ್ಕಳ ಸಿನಿಮಾ ಮಾಡೋದಿದೆಯಲ್ಲ, ನೀವು ಬ್ಲಾಕ್ ಬಸ್ಟರ್ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು, ಮಕ್ಕಳ ಸಿನಿಮಾ ಮಾಡೋದು ಬಹಳ ಕಷ್ಟ. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು 7-8 ಜನ ಎಲ್ಲ ನಿರ್ಮಾಪಕರು ಸೇರಿ ಒಗ್ಗಟ್ಟಾಗಿ ಈ ಸಿನಿಮಾವನ್ನ ಕಟ್ಕೊಟ್ಟಿದ್ದಾರೆ. ಅದು ಕನ್ನಡದ ಹಿರಿಮೆ ಅಂತ ನಾನು ಅನ್ಕೊಂಡಿದ್ದೀನಿ.
ಕನ್ನಡಕ್ಕೆ ಹಿರಿಮೆ. ನಮ್ಮ ಕನ್ನಡದ ಜನ, ಕನ್ನಡದ ಮನಸ್ಸುಗಳು ಅವರು ಸೆಲೆಕ್ಟ್ ಮಾಡಿದವರು ತಮಿಳುನಾಡಿಂದ ಅಲ್ಲಿ ಕೆಲಸ ಮಾಡಿದವರು, ಅವ್ರಿಗೆ ಕನ್ನಡದಲ್ಲಿ ಮಾಡಬೇಕು ಅಂತ ಒಂದು ಹೆಮ್ಮೆ ಬಂತು. ನನಗೆ ಬಹಳ ಖುಷಿಯಾಗಿದ್ದೇನಪ್ಪ ಅಂತಂದ್ರೆ ಪರಿಸರ. ಈ ಒಂದು ಸಿನಿಮಾಗೆ ಏನು ನಮ್ಮ ಶಿವಮೊಗ್ಗ ಮತ್ತೆ ಸಿರ್ಸಿ ಭಾಗವನ್ನ ಮಲ್ನಾಡನ್ನು ತೋರಿಸಿದ್ದಾರೆ. ಬಹುಶಃ ನನಗೆ ಆ ಡ್ರೋನ್ ಶಾಟ್ಸ್ ಎಲ್ಲ ತೋರಿಸ್ತಾ ಇರ್ಬೇಕಾದ್ರೆ ನನಗೆ ಪರಿಸರ ಇನ್ನೂ ಹಂಗೆ ಉಳ್ಕೊಂಡಿದ್ಯಲ್ಲಪ್ಪ. ಬೆಂಗಳೂರಿನಲ್ಲಿ ನಾವು ಇವತ್ತು ಯಾವುದೇ ಜಾಗ ನೋಡಿದ್ರು ಎಲ್ಲಾರ ಮನೇಲಿ ಮುಂದೆ ಮೊದಲ ತೆಂಗಿನ ಮರ ಕಾಣಿಸೋದು ಅಥವಾ ಒಂದು ಸಂಪಿಗೆ ಮರ ಕಾಣಿಸೋದು. ಇವಾಗ ನಮ್ಗೆಲ್ಲ ಕಾಣಿಸೋದು ವಾಟರ್ ಟ್ಯಾಂಕ್ಸ್ ಅಷ್ಟೇ. ನೀವೆಲ್ಲೇ ಹೋಗಿ ವಾಟರ್ ಟ್ಯಾಂಕೆ ಕಾಣೋದು. ಬಹುಶಃ ನೀವು ಹೊಸೂರ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ನೀವು ಹೊಸಕೋಟೆಗೆ ಹೋಗ್ಬೇಕಾದ್ರೂ ಅಷ್ಟೇ, ಕನಕಪುರಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ, ಬಿಡದಿಗೆ ಹೋಗ್ಬೇಕಾದ್ರೂ ಅಷ್ಟೇ, ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹೋಗ್ಬೇಕಾದ್ರೆ ಬರೀ ಏನು ಕಸ. ಅದ್ರ ಜೊತೆಗೆ ನಮ್ಮಲ್ಲಿ ಮೊದಲೆಲ್ಲ ಒಂದು ಮನೆ ಕಟ್ಟಿರ್ಬೇಕಾದ್ರೆ ಮನೆ ಮುಂದೆ ಒಂದು ಬಳ್ಳಿ ಅಂದ್ರೆ ಮಲ್ಲಿಗೆ ಬಳ್ಳಿದು ಹಾಕಿರೋರು, ಅಟ್ಲೀಸ್ಟ್ ಒಂದು ತುಳಸಿ ಕಟ್ಟೆ ಇರೋದು, ಇನ್ನೇನಾದ್ರೂ ಒಂದು ಪಕ್ಕದಲ್ಲಿ ಇರೋದು. ನಮ್ಗೆ ಇವತ್ತು ಆ ತುಳಸಿ ಕಟ್ಟೆ ಜಾಗ ಸಿಕ್ಕಿದ್ರೆ ಒಂದು ATM ಮೆಷಿನ್ ಹಾಕ್ಬಿಡ್ತೀವಿ. ದುಡ್ಡು ಬರ್ಬೇಕು, ದುಡ್ಡು ದುಡ್ಡು ಸರ್, ದುಡ್ಡು ದುಡ್ಡು ದುಡ್ಡು. ನಾನು ಹೇಳ್ತೀನಿ ಕರೆಕ್ಟು, ದುಡ್ಡು ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇರ್ಬೇಕು, ನಿಂತ್ಕೊಂಡ್ರೆ ಕ್ಲಾಟ್ ಆಗ್ಬಿಡುತ್ತೆ. ಹಾಗಾಗಿ ಇವರು ದುಡ್ಡನ್ನ ಹೆಚ್ಚಿಗೆ ಬೇಕು, ಜೊತೆಗೆ ಪರಿಸರನ ಉಳಿಸಬೇಕು ಅಂತ ಹೇಳಿ ಅತ್ಯಂತ ಅದ್ಭುತವಾಗಿ 2046 ಅಲ್ಲಿ ಹೆಂಗಿರುತ್ತೆ ಅಂದ್ರೆ, ಇವತ್ತು ಹೇಳಿದ್ರು ಗ್ಲೋಬಲ್ ವಾರ್ಮಿಂಗ್ ಅಂತ. ಬಹುಶಃ ಇವತ್ತು ನೋಡ್ಬೇಕು ಟೆಂಪರೇಚರ್ ನಮ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ನಮ್ಗೆ ಯಾನೆಂದ್ರೆ ಅವಾಗಿಂದ ಶೆಕೆಯಿಂದ ಇನ್ಮೇಲೆ ನಾವು AC ಪಕ್ಕದಲ್ಲೇ ಇಟ್ಕೋಬೇಕಾಗತ್ತೆ. ಆ ತರ ಒಂದು ಸಂದರ್ಭದಲ್ಲಿ ಇವರು ಚಿಕ್ಕವರಲ್ಲ ಕೋಣರಲ್ಲ ಅಂತ ಹೇಳಿ, ನನಗೆ ಚಿಕ್ಕವರಲ್ಲ ಕೋಣರಲ್ಲ ದೊಡ್ಡವರಲ್ಲ ಜಾಣರಲ್ಲ, ನನಗೆ ತುಂಬಾ ಖುಷಿ ಕೊಟ್ಟಿದ್ದು ಆ ಸಿನಿಮಾದ ಒಂದು ಏನು ಇದಿದೆ ಟೆಂಪರೇಚರ್ ಆಫ್ ಫಿಲ್ಮ್ ಅಂತ. ನೀವು ನೋಡ್ಬೋದು, ನೀವು ಸಿನಿಮಾ ನೋಡ್ತಾ ಇದ್ದಾಗ ಆ ಒಂದು ಸೀನ್ ನ ಕಟ್ಕೊಟ್ಟಿದ್ದಾರೆ. ನಮಗೆ ಆ ಸೀನ್ ನ ನೋಡ್ತಾ ಇದ್ದಾಗ ಮೈ ಮರ್ತು ಬಿಡ್ತೀವಿ. ನನಗೆ ಸಿನಿಮಾದ ಟೋಟಲ್ ಕತೆ ಹೇಳ್ಬೇಕಾದ್ರೆ ಮುಂದೆ 2046 ಅಲ್ಲಿ ಹಿಂಗ್ ಬರುತ್ತೆ ಅದೆಲ್ಲ ಏನು ಹೇಳಿಲ್ಲ, ನಮ್ಗೆ ಯಾರಿಗೂ ಹೇಳಿಲ್ಲ. ನನಗೆ ಅನಿತಾ ಭಟ್ ಬಂದಿರೋದು ಆಮೇಲೆ ಗೊತ್ತಾಯ್ತು, ಇದೊಂದು ಈ ತರನು ಕತೆ ಹೇಳಬಹುದಾ ಅಂತ. ಅದಕ್ಕೆ ನಾನು ಹೇಳಿದೆ, ನಾವು ಕಲ್ತಿದ್ದಕ್ಕಿಂತ ಹೆಚ್ಚು ಹೌ ಟು ಅನ್ಲರ್ನ್ ಅವರ್ ಇದಂತ ಬಿಡಬೇಕು ನಾವೆಲ್ಲ. ಅದಕ್ಕೆ ಶ್ರೇಷ್ಠತೆಯ ಸೊಕ್ಕು ಅಂತ ನಾನು ಹಿಂದೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದೆ. ನಮ್ಗೆ ಅಹಂಕಾರ ಜಾಸ್ತಿ. ಎಲ್ಲ ರಮೇಶ್ ಭಟ್ ಹೇಳಿದಲ್ಲ, ನಂಗೆ ಎಲ್ಲ ಗೊತ್ತು, ನಮ್ಗೆಲ್ಲ ಗೊತ್ತು ಅಂತ. ನಮ್ಗೆ ಏನೇನೋ ಗೊತ್ತೇ ಇಲ್ಲ ಕೆಲವೆಲ್ಲ. ಆ ರೀತಿ ನಮ್ಮಿಬ್ಬರನ್ನು ಹಾಕಿ ನಮ್ಗೆ ವಿಶೇಷವಾಗಿ ಎಲ್ಲವನ್ನ ಗೊತ್ತುಪಡಿಸಿದವರು ಈ ಮಹಾನ್ ಪ್ರಕಾಶ್ ಹಾಗೂ ಋಷಿಕೇಶ್. ಪ್ರಕಾಶ್ ಅವರು ಬಹಳ ಮೆತ್ತಗೆ ಮಾತಾಡ್ತಾರೆ. ಅದು ಏನ್ ಬೇಕು ಅನ್ನೋದನ್ನ ಸೂಕ್ಷ್ಮವಾಗಿ ತಿಳಿಸ್ತಾರೆ. ನಾನು ಏನ್ ಯೋಚನೆ ಮಾಡಿದೆ ಅಂದ್ರೆ, ಅಂತ ಒಂದು ಸಣ್ಣ ಪೀಟಿಗೆ ಹಾಕಿ ಒಂದು ಪ್ರಿಲೋಡ್ ಇರ್ಬೇಕಲ್ಲ, ಅದಾದ್ಮೇಲೆ ಅದನ್ನ ಬಿಡ್ತಾರೆ. ಹಂಗೆ ಕೆಲಸ ತೆಗ್ದಿದ್ದಾರೆ ನಮ್ಮ ಹತ್ರ. ಅಂದ್ರೆ ಬಹಳ ಮೆತ್ತಿಗೆ ಇದು ಇದು ಹೇಳಿ ಅಲ್ಲ ಸರ್, ಅದು ನೀವು ಹೇಳಿದ್ದು ತುಂಬಾ ಥ್ಯಾಂಕ್ಸ್. ಆದ್ರೆ ಇದು ನಾವು ವ್ಯಾಲ್ಯೂಸ್ನ ಈ ತರ ಹೇಳೋದಕ್ಕೆ ಅದಕ್ಕೆ ಇಷ್ಟೊತ್ತು ಯಾಕೆ ಬೀಳ್ತೀರಾ? ನಾನು ಹೇಳಿದ್ ಸರಿ ಇಲ್ಲ ಅಂದ್ರೆ ಮುಗ್ದೋಯ್ತಲ್ಲ, ಅದನ್ನೇ ಹೇಳ್ತೀನಿ. ಇಲ್ಲ ನೀವು ಹೇಳಿದ್ ಸರಿ ಇದೆ, ನನ್ನ ಐಡಿಯಾ ಅದು ಅಂತ. ಹಂಗೆ ಅಂದ್ರೆ ಅಷ್ಟು ಮೆತ್ತಿಗೆ ಮಕ್ಕಳ ಸಿನಿಮಾ ಮಾಡ್ತಿರೋದಲ್ವಾ, ಅದಕ್ಕೆ ಬಹಳ ಸೂಕ್ಷ್ಮವಾಗಿ ಅಷ್ಟು ಮಕ್ಕಳನ್ನ ರೆಡಿ ಮಾಡಿದ್ದಾರೆ. ನಮ್ಗೆ ಯಾಕೆ ಅಂತಂದ್ರೆ ಮಕ್ಕಳು ರಫ್ ಆಗಿದ್ದಾರೆ. ಅಂದ್ರೆ ಸಿನಿಮಾ ಮೀಡಿಯಾ ಗೊತ್ತಿಲ್ಲ, ಕ್ಲೋಸ್ಅಪ್ ಗೊತ್ತಿಲ್ಲ, ಲೈಟ್ ತಗೊಳ್ಳೋದು ಗೊತ್ತಿಲ್ಲ, ಎಲ್ಲ ರಾನಲ್ಲಿ ರಸನ ತೆಗೆದಿದ್ದಾರೆ ನಮ್ಮ ಪ್ರಕಾಶ್ ಅವರು. ಇವ್ರ ಜೊತೆಲಿ ಕೆಲಸ ಮಾಡಿದ್ದು ಅದೇ ಇವನು ಸುಂದರ್ ಹೇಳಿದ್ರಲ್ಲ, ಏನು ಗೊತ್ತಿಲ್ಲ ಅಂತ ಅನ್ಕೋಬೇಕು ನಾವು, ಆಗ್ಲೇ ಇದೆಲ್ಲ ಸೂಕ್ಷ್ಮತೆ ಗೊತ್ತಾಗೋದು ಅಂತ. ಅದು ಸತ್ಯವಾದ ಮಾತು. ಇನ್ನೊಂದು ತುಂಬಾ ಖುಷಿ ಕೊಟ್ಟಂತ ವಿಚಾರ ಏನಂದ್ರೆ, ಪ್ರಕಾಶ್ ಸರ್ ದಯವಿಟ್ಟು ನಾಡಿದ್ದು ಒಂದು ಪ್ರೊಜೆಕ್ಷನ್ ಇಟ್ಕೊಂಡಿದ್ವಿ, ತಾವು ಬಂದ್ರೆ ಅಲ್ರಿ ನಾವೇ ಆಕ್ಟ್ ಮಾಡಿರೋದು, ನೀವೇನು ಮದುವೆ ಮನೆಗೆ ಕರಿತಾ ಇದ್ದೀರಾ, ಬರ್ತ್ಡೇ ಪಾರ್ಟಿಗೆ ಕರಿತಾ ಇರ್ತಾರೆ, ನಾವು ಮಾಡೋ ಸಿನಿಮಾನ ನೋಡಿ ಬನ್ನಿ ಅಂತ. ಪಾಪ ಇವತ್ತು ನಿರ್ಮಾಪಕ ಆ ಲೆವೆಲ್ ಅಲ್ಲಿ ಕೇಳ್ತಾರೆ ಅಂದ್ರೆ ನನ್ಗನ್ನಿಸ್ತು, ಸರ್ ನೀವು ಕಂಡೀಷನ್ ಆಗಿ ಕೇಳಿ ಸರ್, ನೀವು ಆಕ್ಟ್ ಮಾಡಿದ್ದೀರಾ, ನಿಮ್ ಸಿನಿಮಾ ಪ್ರಮೋಷನ್ ನೀವು ಬರ್ಬೇಕು ಅಂತ ಹೇಳ್ಬೇಕು. ಹಾಗಾಗಿ ನಾನು ಇನ್ನೊಂದು ಹೇಳಿದೆ, ಹೆಡ್ ಟು ಪ್ರಮೋಟ್ ದಿಸ್ ಸಿನಿಮಾ ಅಂತ. ಖಂಡಿತವಾಗೂ ನಾನು ಇವರಿಗೆ ನಮ್ಮ ವಾಣಿಜ್ಯ ಮಂಡಳಿಯಿಂದ ಏನೇನು ಸಹಕಾರ ಬೇಕು, ಸರ್ಕಾರದಿಂದ ನಿಮ್ಗೆ ಏನೇನು ಸಹಾಯ ಬೇಕು ಎಲ್ಲವನ್ನು ನಿಂತು ಮಾಡ್ಕೊಡಕ್ಕೆ ನಾನು ಸದಾ ಸಿದ್ಧನಾಗಿದ್ದೀನಿ. ಯಾಕೆಂದ್ರೆ ಇವತ್ತು ನಂಬಿಕೆ, ಒಂದು ಟ್ರಸ್ಟ್ ಅನ್ನೋದು ಬೇಕು ಇಂಡಸ್ಟ್ರಿನಲ್ಲಿ. ಯಾಕೆಂದ್ರೆ ಅನೇಕ ಜನ ನಿರ್ಮಾಪಕರು ಈಗ ಈ 3 ತಿಂಗಳು 4 ತಿಂಗಳಲ್ಲಿ 60-70 ಸಿನಿಮಾಗಳು ಬಂದಿದೆ. ಹೆಚ್ಚು ಕಡಿಮೆ ಒಂದು 250 ಕೋಟಿ ಲಾಸ್ ಆಗಿದೆ. ಮತ್ತೆ ಒಂದೊಂದು ಸಿನಿಮಾ ಬರುತ್ತಂದ್ರೆ ಪ್ರಸವ ವೇದನೆ, ಮಾನೀಶ ನೋಡುವಾಗ್ಲೂ ಇನ್ನೇನಾಗತ್ತೆ ಅನ್ನೋ ತರದಲ್ಲಿದೆ. ಈ ಫ್ರೀ ಪ್ರೊಜೆಕ್ಷನ್ ಅಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಅಲ್ಲಿ ಏನು ತಪ್ಪು ಹೇಳಕ್ಕಾಗಲ್ಲ. ಆದ್ರೆ ಕಾಸು ಕೊಟ್ಟು ಬರ್ತಾನಲ್ಲ ಅವ್ನು ಹೇಳ್ತಾನೆ,
ಧೈರ್ಯವಾಗಿ ಹೇಳ್ತೇನೆ. ಹಾಗಾಗಿ ಆ ಹಕ್ಕನ್ನ ಕಾಪಾಡೋದಕ್ಕೆ ನಾವು ರೆಡಿ ಇದೀವಿ ಸರ್. ನೀವು ಅಲ್ಲಿ ಗಲಾಟೆ ಮಾಡಿದ್ರಿ ಸೆಟ್ ಅಲ್ಲಿ, ನಾವು ಸರ್ಕಾರದ ಜೊತೆ ಗಲಾಟೆ ಮಾಡ್ತೀವಿ, ಚೇಂಬರ್ ಅಲ್ಲಿ ನಿಂತು ಮಾಡಿಕೊಡ್ತೀವಿ. ಇಲ್ಲ, ನಮ್ಗೆ ಒಂದು ಹೊಸ ಅನುಭವ ಕೊಟ್ಟಿದೆ. ನಿಜತೆ ಹೇಳ್ಬೇಕು ಅಂತಂದ್ರೆ, ನಾನು ರಮೇಶ್ ಭಟ್ ಸುಮಾರು 54 ವರ್ಷದಿಂದ ಈ ರಂಗದಲ್ಲಿ ಇದ್ದೀವಿ. ಹಲವಾರು ಏಳು ಬೀಳುಗಳನ್ನ ನೋಡಿದ್ದೀವಿ, ಬಹಳಷ್ಟು ಕೆಲಸಗಳನ್ನ ಮಾಡಿದ್ದೀವಿ. ಈ ಒಂದು ಸಿನಿಮಾ ನೋಡಿದಾಗ ನನಗೆ ಒಂದು ರೀತಿ ಒಂದು ರೋಮಾಂಚನ ಆಗೋಯ್ತು. ಹೀಗೂ ಸಿನಿಮಾ ಮಾಡ್ತಾರಾ, ಈ ರೀತಿ ಎಲ್ಲ ಸಿನಿಮಾಗಳು ಬರುತ್ತಾ ಅನ್ನೋದು. ಅದಕ್ಕೋಸ್ಕರ ಹೇಳಿದ್ದು, ಯಾಕಂದ್ರೆ ಇದರಲ್ಲಿ ಭೂಮಿಗೆ ಬೆಲೆ ತುಂಬಾ ಇದೆ. ನಾವು ಹೇಳ್ತೀವಿ ಮದರ್ ಲ್ಯಾಂಡ್ ಅಂತೀವಿ, ಮದರ್ ಟಂಗ್ ಅಂತೀವಿ, ಅಥವಾ ಮದರ್ ಬೋರ್ಡ್ ಅಂತೀವಿ. ಅಂದ್ರೆ ಈ ಮದರ್ ಅನ್ನೋದು ಇದೆಯಲ್ಲ, ಅದು ತುಂಬಾ ಬಹಳ, ಅದಕ್ಕೆ ಭೂದಾನ, ದಾನ ಎಷ್ಟು ಹೌದು, ಎಲ್ಲದಕ್ಕೂ ಮದರೇ. ನನಗೆ ನಮ್ಮ ಭೂಮಿಗೆ ಎಷ್ಟು ಬೆಲೆ ಇದೆ, ಕರ್ನಾಟಕದ ಬೆಲೆ ಎಷ್ಟು ಅನ್ನೋದು ಗೊತ್ತಾಗಬೇಕು ಅಂದ್ರೆ ನಮ್ಮ ಪರಿಸರನ ಉಳಿಸ್ಕೋಬೇಕು. ನಮ್ಮ ಒಂದು ಏನ್ ಇವತ್ತು ಭಾವನೆ ಇದೆ, ಈ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾ ಎಲ್ಲಾ ಕಡೆನೂ ಮರಗಳನ್ನ ನೆಡ್ತಾ ಇದ್ದಾರೆ. ನಾವು ಏನಾದ್ರೂ ಮಾಡ್ಬೇಕಂದ್ರೆ ಇರೋ ಮರಗಳನ್ನೆಲ್ಲ ಕಡಿತಾ ಇದೀವಿ. ಯಾವ್ದೋ ಒಂದು ನಿನ್ನೆ ಮೊನ್ನೆ ಬಂದು ಮಳೆ ಬಂದಾಗ ಸುಮಾರು ಮರಗಳು ಬಿದ್ದೋಯ್ತು. ಅದಕ್ಕೆ 1 ಲಕ್ಷ ಸಸಿನ ಹಾಕಿ ಮತ್ತೆ ಮರನ ಬೆಳೆಸ್ತೀವಿ ಅಂತ ಸರ್ಕಾರ ಹೇಳಿದೆ. ನಾವು ಸರ್ಕಾರ ಹೇಳಕ್ ಮುಂಚೆ ಇವರು ಆಲ್ರೆಡಿ ಸಿನಿಮಾ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಹೀಗೆ ಉಳಿಸ್ಕೊಳ್ಳಿ, ಇಲ್ಲ ಅಂದ್ರೆ 2046 ಅಲ್ಲಿ ಬರೀ ಕರಡಿ ನೋಡ್ತಾ ಕೂತಿರ್ತೀರಾ, ಗ್ಲಾಸ್ಗಳು ನೋಡ್ತಾ ಕೂತಿರ್ತೀರಾ, ನಿಮ್ಗೆ ಹಕ್ಕಿ ಪಿಕ್ಕಿಲ್ಲ ಯಾವ್ದು ಇರಲ್ಲ, ನೀವೇ ಬಿಡ್ಬೇಕಷ್ಟೇ. ಇವಾಗ ಏನ್ ಡ್ರೋನ್ ಬಿಡ್ತಾರೋ ಆ ತರ ಹಕ್ಕಿನ ಹಾರಕ್ ಬಿಡ್ಬೇಕಷ್ಟೇ. ಆ ತರದ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದನ್ನ ನಾವು ಉಳಿಸ್ಕೋಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೌದು, ಅನಿತಾ ಭಟ್ ಮ್ಯಾಮ್ ಇಷ್ಟೇ ಮಾತಾಡಿದ್ದು. ಹೇಳಿ, ಅದೇ ಒಂದ್ ಶೆಡ್ಯೂಲ್ ಪ್ರೊಡಕ್ಷನ್ ಕೂಡ ನಿಭಾಯಿಸಿದಿರ ಅಂತ ಹೇಳಿದ್ರು ಅವಾಗ್ಲೇ ಟೀಮ್ ಅವರು. ಸೊ ಹೇಳಿ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನೆಕ್ಸ್ಟ್ ಆಕ್ಚುಲಿ ನಿಭಾಯಿಸಿದ್ದಲ್ಲ, ನಾನು ನನ್ನ ತಲೆ ಮೇಲೆ ಹೇರಿದ್ದು ಮಾಡ್ಲೇಬೇಕಾಗಿ ಬಂತು ಪರಿಸ್ಥಿತಿ ನನಗೆ. ನಂದೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, ಉಗ್ರಾಣ ಅಂತ. ಆ ಸಿನಿಮಾದು ಲೊಕೇಶನ್ನು ಮತ್ತೆ ಅದರದ್ದು ಸ್ಕ್ರಿಪ್ಟ್ ಹಾಕ್ಬೇಕಾಗಿತ್ತು. ಸೊ ನಾನು ರಿಷಿ ಇಬ್ರು ಅಲ್ಲಿಗೆ ಹೋಗೋದು ಅಂತ ಪ್ಲಾನ್ ಇತ್ತು. ನಂಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಇದು ಫಸ್ಟ್ ಪ್ಲಾನ್ ಅಲ್ಲ, ಇದು ಸೆಕೆಂಡ್ ಪ್ಲಾನ್. ಫಸ್ಟ್ ಪ್ಲಾನ್ ಇದ್ದಿದ್ದು ಚಿಕ್ಕವರು ಕೋಣರೆಲ್ಲ ಮಾಡಬೇಕು. ಅದ್ರದ್ದು ಲೊಕೇಶನ್ನು ಅಲ್ಲಿ ನನ್ನ ಊರು ಸಾಗರ ಆಗಿದ್ದಕ್ಕೆ ಅಲ್ಲಿ ಎಲ್ಲದೂ ಕಡೆನೂ ನಂದೇನು ಪರಿಚಯ ಇದೆ ನನ್ನನ್ನು ಮುಂದೆ ಇಟ್ಕೊಂಡು ಮನೆಗಳು ಎಲ್ಲ ಅಲ್ಲಿ ಎಲ್ಲೆಲ್ಲ ಮನೆಗಳು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಲ್ಲೆಲ್ಲ ನುಗ್ಗಿ ಹೋಗಿ ಕೇಳಿದ್ದೆ ಮನೆ ಬೇಕು ಕೊಡಿ ಅಂತ. ಸೊ ನಾನು ಆ ಊರು ನೋಡಾಗಿದ್ದಕ್ಕೆ ನನ್ಗೆ ಯಾರು ಇಲ್ಲ ಅಂತ ಹೇಳಲಿಲ್ಲ. ನನಗೆ ಲಕ್ಕಿಲಿ ಈ ತರ ಪ್ರೊಡಕ್ಷನ್ ನಾನು ಮಾಡ್ಬೇಕಾಗಿ ಬಂತು. ಅಲ್ಲಿ ಮಾಡಿಸಿದ್ರು ನನ್ನ ಹತ್ರ. ಊರು ಅಷ್ಟೇ, ಹೊಸಬಾಳೆನಲ್ಲೆಲ್ಲ ಶೂಟ್ ಮಾಡಿದ್ವಿ. ಅಲ್ಲೂ ರಿಲೇಟಿವ್ಸ್, ಹಾಗೆ ನೋಡಕ್ ಹೋದ್ರೆ ಸುಮಾರು ಎಲ್ಲರೂ ರಿಲೇಟಿವ್ಸೇ ಇರೋಂಥದ್ದು ಊರದು, ನಂದು ಸಾಗರದ್ದು. ಅಲ್ಲಿ ಕೂಡ ಅಷ್ಟೇ ಎಲ್ಲ ಗುಡ್ ವಿಲ್ ಏನಿತ್ತು ಅದನ್ನೆಲ್ಲ ಯೂಸ್ ಮಾಡ್ಕೊಂಡೇ ಸಿನಿಮಾ ಮಾಡಿದ್ವಿ. ಏನೋ ಬೇರೆ ಏನೋ ನನ್ನ ಪ್ಲಾನು ಸ್ಟ್ರಾಟಜಿ ಏನು ಮಾಡೋಂಥದ್ದೇನೂ ಇರಲಿಲ್ಲ. ನನಗೆ ಗೊತ್ತಿರೋ ಅಂಥದ್ದು ನನ್ನ ಊರಾಗಿದ್ದಕ್ಕೆ ನಾನು ಅದ್ಲೇನು ಗೊತ್ತಿದ್ಯೋ ಅದನ್ನ ನಾನು ಹೆಲ್ಪ್ ಮಾಡಿದ್ದೀನಿ ಅಷ್ಟೇ. ಸಾಗರದಲ್ಲಿ ಯಾರು ಶೂಟಿಂಗ್ ಮಾಡೋದು ಇಲ್ಲ, ಇನ್ನು ಮತ್ತೆ ಸಾಗರಕ್ಕೆ ಹೋದ್ರೆ ನನ್ನೇ ಓಡಿಸ್ಬಿಡ್ತಾರೆ. 2 ಸಿನಿಮಾ ಮಾಡಿದ್ವಿ ಅಲ್ಲಿ ನಾವು ಇದೇ ತರ ಇಟ್ಕೊಂಡು, 3 ಮಾಡಿದ್ವಿ. ಇನ್ನು 4ನೇದು ಮಾಡೋದಕ್ಕೆ ಅಲ್ಲಿ ಏನು ಉಳ್ಸೇ ಇಲ್ಲ. ಎಲ್ಲ ಲೊಕೇಶನ್ ಎಲ್ಲ ಫುಲ್ ನೋಡ್ಕೊಂಡು ಶೂಟ್ ಮಾಡ್ಕೊಂಡು ಬಂದಾಗಿದೆ. ಮತ್ತೆ ಅದು ಇವಾಗ ಶೂಟಿಂಗ್ ಮನೆಗಳಾಗ್ಬಿಡತ್ತೆ ಇವಾಗ ಅಲ್ಲಿ ಹೋದ್ರೆ. ಆಲ್ಸೋ ಒಂದಿಷ್ಟು ಜನ ಹುಡುಗರಿದ್ದಾರೆ, ಸಚಿನ್ ಅಂತ, ರಂಜನ್, ಅವರೆಲ್ಲರೂ ಹೇಗೆ ಅಂತಂದ್ರೆ ನಾವು 3 ವರ್ಷನ 4 ವರ್ಷದ ಹಿಂದೆ ಒಂದು ಸಿನಿಮಾ ಮಾಡಿ ಶುರು ಮಾಡಿದ್ವಿ 3 years ಬ್ಯಾಕ್, ಕಸ್ತೂರಿಪುರ ಅಂತ. ಅದು ಅಲ್ಲಿಗೆ ನಿಂತೋಯ್ತು ಅರ್ಧಕ್ಕೆ. ಆ ಟೈಮಿಂದ ಪರಿಚಯ ಆಗಿರೋಂಥವ್ರು. ಇವಾಗ ನಮ್ಗೆ ಹೆಂಗೆ ಅಂದ್ರೆ ನಮ್ ಕಂಪ್ನಿ ಆಕ್ಟರ್ಸ್ ನೀವು ಬನ್ನಿ ಅಂತ ಯಾವ ಸಿನಿಮಾ ಮಾಡಿದ್ರು ಅವ್ರು ಇರ್ತಾರೆ. ನೆಕ್ಸ್ಟ್ ಕೂಡ ಅಷ್ಟೇ, ನಾವು ಯಾವ ಸಿನಿಮಾ ಮಾಡಿದ್ರು ಅವರೆಲ್ಲರೂ ಇರ್ತಾರೆ ಅಂತ. ಆ ತರ ದೊಡ್ಡವರೇ ಮಾತಾಡ್ತಾ ಇದ್ವಿ, ಚಿಕ್ಕವರೆಲ್ಲ ಕೋಣರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕೂತ್ಕೋಬಾರ್ದು, ಮಕ್ಕಳೆಲ್ಲ ಬರ್ಬೇಕು. ಅವ್ರುಗಳು ಸ್ಟಾರ್ಸ್, ಈ ಸಿನಿಮಾದ ನಿಜವಾದ ಸ್ಟಾರ್ಸ್. ಅವ್ರನ್ನ ಕರೆಯೋಳಿದ್ದೆ ಸರ್. ಫಸ್ಟ್ ತಾತಂದಿರಿಬ್ರು ಮಾತಾಡ್ಬಿಡ್ಲಿ ಅಂತ ವೆಯ್ಟ್ ಮಾಡಿಸ್ತಾ ಇದ್ದೆ. ತಾತಂದ್ರ ಬಿಟ್ರೆ ಮಾತಾಡ್ತಾನೆ ಇರ್ತೀವಿ ನಾವು, ಗೊತ್ತಾಯ್ತಾ? ಬನ್ನಿ ಮಕ್ಕಳೆಲ್ಲ ಬನ್ನಿ. ಬನ್ನಿ, ಯಾರ್ಯಾರು ಆಕ್ಟ್ ಮಾಡಿದ್ದೀರಾ ಮಕ್ಳು ಎಲ್ರು ಬಂದ್ಬಿಡಿ. ಆಕ್ಟ್ ಮಾಡಿದ್ದು ಏನ್ ಅನಿಸ್ತು ಒಂದ್ ವರ್ಡ್ ಹೇಳ್ಬೇಕು, ಓಕೆನಾ? ನನ್ನ ಹೆಸರು ವಿಯಾನ್, 5th. ನನ್ನ ಹೆಸರು ಶ್ರೀವಾಸ, ನಾನು 8th ಓದ್ತಿದ್ದೀನಿ, ಸಾಗರ್. ನಮಸ್ತೆ, ನನ್ನ ಹೆಸರು ಹನ್ಸಿಕಾ ಲಕ್ಷ್ಮಿ, ನಾನು ಇವಾಗ 7th ಓದ್ತಿದ್ದೀನಿ. ನಾನು ಈ ಮೂವಿಯಲ್ಲಿ ಹಳ್ಳಿ ಹುಡುಗಿಯಾಗಿ ಆ್ಯಕ್ಟ್ ಮಾಡಿದ್ದೀನಿ, ಕಾವೇರಿ ಅಂತ. ನನ್ನ ಹೆಸರು ತುಷ್ಯಾ, ನಾನು ಭಾನು ಅಂತ ಆಕ್ಟ್ ಮಾಡಿದ್ದೀನಿ. ನಾನು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನೀಗ 5th ಓದ್ತಿದ್ದೀನಿ. ನನ್ನ ಹೆಸರು ಸ್ಯಾರಿ, ನಾನಿವಾಗ 9th ಓದ್ತಾ ಇದ್ದೀನಿ. ನನ್ನ ಮೂವಿಯಲ್ಲಿ ನನ್ನ ಹೆಸರು ಅಂಜಲಿ, ನಾನು ರಮೇಶ್ ಭಟ್ ಸರ್ ಅವರ ಮೊಮ್ಮಗಳು. ನನ್ನ ಹೆಸರು ಶ್ರೀಗೌರಿ, ನಾನು ಈಗ 7th ಓದ್ತಿದ್ದೀನಿ. ಮೂವಿಯಲ್ಲಿ ನನ್ನ ಹೆಸರು ಸ್ನೇಹ, ರಮೇಶ್ ಭಟ್ ಸರ್ ಮೊಮ್ಮಗಳು. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗ್ಲಿ. ಹಾಗೆ ಹಿಂದೆ ಬಂದು ಜಾಯ್ನ್ ಆಗಿ, ಅಲ್ಲೇ ಎಲ್ಲ ಹಿಂದೆ ಬಂದು ಜಾಯ್ನ್ ಆಗಿ ಚೇರ್ಗಳ ಹಿಂದೆ.